ಕೇಳುಗರೆ, ನೀವು ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು 101.3 FM. ಸಮಯ 4 ಗಂಟೆ 1 ನಿಮಿಷ 56 ಸೆಕೆಂಡ್ಗಳಾಗ್ತಾ ಇದೆ. ಈ ಸಮಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಶುಕ್ರವಾರದ ಈ ಸಮಯದಲ್ಲಿ ಕಾಮರ್ಸ್ ಕಾರ್ನರ್ನಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗಿದ್ದೀನಿ ನಾನು RJ ವಿನುತಾ ಶಶಿಧರ್. ಇವತ್ತಿನ ನಮ್ಮ ಕಾಮರ್ಸ್ ಕಾರ್ನರ್ನ ಅತಿಥಿ ಬಗ್ಗೆ ಹೇಳೋದಾದರೆ, ಇವರೊಬ್ಬ ಯಶಸ್ವಿ ಮಹಿಳಾ ಉದ್ಯಮಿ, ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ಸಾಧಕಿ, ಆದ್ಯ ಏರ್ಟೆಕ್ನ ಸಂಸ್ಥಾಪಕಿ ಲತಾ ವಸಿಷ್ಠ ಅವರು ನಮ್ಮ ಜೊತೆಗಿದ್ದಾರೆ. ಲತಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕೇಳುಗರಿಗೆ ಎಲ್ಲರಿಗೂ ಸಹ ಲತಾ ವಸಿಷ್ಠ ಮಾಡುವ ನಮಸ್ಕಾರಗಳು. ಲತಾ ಅವರೇ, ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ ಮಾಡಿಕೊಡಿ. ಈಗ ತಾನೇ ಹೇಳಿದ ಹಾಗೆ ನನ್ನ ಹೆಸರು ಲತಾ ವಸಿಷ್ಠ ಅಂತ. ನಾನು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದವಳು. ಕನ್ನಡ ಅನ್ನೋದು ನನಗೆ ಪಂಚಪ್ರಾಣವಾದ ನಮ್ಮ ಮಾತೃಭಾಷೆ ಏನಿದೆ ಅದು ನನಗೆ ತುಂಬ ಇಷ್ಟವಾದದ್ದು. ಕರ್ನಾಟಕದ ಬಗ್ಗೆ ಏನೇ ಕೇಳಿದ್ರು ಅಷ್ಟನ್ನು ತಿಳ್ಕೊಳ್ಳೋಂಥ ಆಸಕ್ತಿ ಉಳ್ಳವಳು. ಇದು ಬಿಟ್ಟು ನಾನು ಓದಿರೋ ಅಂಥದ್ದು ನೋಡೋದಾದರೆ, ನಾನು BA ಮಾಡಿ MBA ಮಾಡಿ ನಂತರ MPhil ಮಾಡಿ ಈಗ PhD ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಓಕೆ, ಸೂಪರ್. ಇದು ಬಿಟ್ಟು ನಾನು ಒಂದು ಕಂಪನಿಯನ್ನು ನಡೆಸ್ತಾ ಇದ್ದೀನಿ. ಅದರ ಹೆಸರು ಆದ್ಯ ಏರ್ಟೆಕ್ ಅಂತ. ನಾವು ನಮ್ಮ ಕಂಪನಿಯಲ್ಲಿ HVLS ಫ್ಯಾನ್ಸ್ ಅಂದರೆ ಹೈ ವಾಲ್ಯೂಮ್ ಲೋ ಸ್ಪೀಡ್ ಫ್ಯಾನ್ಗಳನ್ನು ತಯಾರಿ ಮಾಡ್ತೀವಿ. ಇದು ಇಂಡಸ್ಟ್ರಿ ಮತ್ತು ಕಮರ್ಷಿಯಲ್ ಪರ್ಪಸ್ಗಳಿಗಾಗಿ ನಾವು ತಯಾರಿ ಮಾಡ್ತಾ ಇದ್ದೇವೆ. ಇದು ನನ್ನ ಪರಿಚಯ. ಅಂದರೆ ಆದ್ಯ ಏರ್ಟೆಕ್ನ ನೀವು ಸಂಸ್ಥಾಪಕಿ. ಇಂಡಸ್ಟ್ರಿಯಲ್ ಅಂದರೆ ಇದು ಆ ಫ್ಯಾನ್ ಬಗ್ಗೆ ಹೇಳಿದ್ರಿ ನೀವು. ಇಂಡಸ್ಟ್ರಿಗೆ ಮತ್ತು ದೊಡ್ಡ ದೊಡ್ಡ ಉದ್ಯಮಗಳಿಗೆ ಅಥವಾ ಯಾವ ಥರ ಅಂತ ಒಂದು ಸ್ವಲ್ಪ ಹೇಳ್ತೀರಾ? ಫ್ಯಾನ್ ಅಂದರೆ ನಮ್ಮ ತಲೆಯಲ್ಲಿ ಬರೋದು ಚಿಕ್ಕದಾಗಿ ತಿರುಗೋ ಫ್ಯಾನು. ಸೊ ನಮ್ಮ ಕೇಳುಗರಿಗೆ ಫ್ಯಾನ್ ಬಗ್ಗೆ ಏನು ವಿಶೇಷತೆ ಅಂತ ಅನ್ಸುತ್ತೆ. ಸೊ ನಿಮ್ಮ ಫ್ಯಾನಿನ ವಿಶೇಷತೆ ಬಗ್ಗೆ ನಮ್ಗೆ ಹೇಳ್ತೀರಾ? ಖಂಡಿತವಾಗ್ಲೂ. ಈಗ ನಾವು ಮನೆಯಲ್ಲಿ ಫ್ಯಾನ್ಗಳನ್ನು ನೋಡಿರ್ತೇವೆ. ಸಾಮಾನ್ಯವಾಗಿ ಅದು 48 ಇಂಚ್ಗಳಷ್ಟು ಇರುತ್ತವೆ. ಅಲ್ಲಿ ಏನಾಗುತ್ತೆ, ಅದು ತಿರುಗೋದು ಜೋರಾಗಿರುತ್ತೆ, ಆದರೆ ಗಾಳಿ ಬರೋದು ಕಡಿಮೆ. ಕರೆಕ್ಟ್. ನಮ್ಮ ಕಾನ್ಸೆಪ್ಟಲ್ಲಿ ಅದು ಉಲ್ಟಾ. ಹೈ ವಾಲ್ಯೂಮ್ ಲೋ ಸ್ಪೀಡ್ ಅಂದರೆ ತಿರುಗೋದು ನಿಧಾನ, ಗಾಳಿ ಬರೋದು ಜಾಸ್ತಿ. ನಾವು ಸುಮಾರು 6 ಫೀಟಿನಿಂದ 24 ಫೀಟಿನವರೆಗೂ ಫ್ಯಾನ್ಗಳನ್ನು ಮಾಡಿಕೊಡ್ತೇವೆ. ಹೌದಾ? ಈಗ ಸುಮಾರು ಒಂದು 500 ಸ್ಕ್ವೇರ್ ಫೀಟ್ ಜಾಗಕ್ಕೆ ಒಂದು ಫ್ಯಾನ್ ಸಾಕಾದರೆ 10,000 ಸ್ಕ್ವೇರ್ ಫೀಟ್ಗೂ ಸಹ ಒಂದೇ ಫ್ಯಾನ್ ಸಾಕು. ಅಂಥ ಫ್ಯಾನ್ಗಳನ್ನು ನಾವು ಇಂಡಸ್ಟ್ರಿಗಳಿಗೆ ಮಾಡಿಕೊಡ್ತಾ ಇದ್ದೇವೆ. ಇದರ ನೀವು ಬೆನಿಫಿಟ್ ನೋಡೋದಾದರೆ ಅದರಲ್ಲಿ ಪವರ್ ಸೇವಿಂಗ್ಸ್ ತುಂಬ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯಾಕೆ ಅವ್ರು ಹಾಕ್ಸ್ಕೋತಾರೆ ಅಂದರೆ, ಒಂದು ಆಟೋಮೊಬೈಲ್ ಇಂಡಸ್ಟ್ರಿಗೆ ನಾವು ನಮ್ಮ ಫ್ಯಾನನ್ನು ಹಾಕಿದ್ದೇವೆ. ಸುಮಾರು 7,000 ಸ್ಕ್ವೇರ್ ಫೀಟ್ ಅಡಿಗೆ ಒಂದೇ ಒಂದು ಫ್ಯಾನ್ ಹಾಕಿದ್ದೇವೆ. ಅದೇ ಜಾಗದಲ್ಲಿ ಮುಂಚೆ ಸುಮಾರು 13ರಿಂದ 15 ಫ್ಯಾನ್ಗಳು, ಚಿಕ್ಕ ಚಿಕ್ಕ ಫ್ಯಾನ್ಗಳು, ಇಂಡಸ್ಟ್ರಿಯಲ್ ಫ್ಯಾನ್ಗಳು ಇದ್ದವು. ಆಗೇನಾಗ್ತಿತ್ತು, ಸುಮಾರು 8.5 ಇಂದ 9 ಕಿಲೋವ್ಯಾಟ್ ಪವರ್ಗಳನ್ನ ಅದು ಕನ್ಸ್ಯೂಮ್ ಮಾಡ್ತಿತ್ತು. ಈಗ ನಮ್ಮದು ಒಂದೇ ಫ್ಯಾನ್ ಆಗಿರೋದ್ರಿಂದ 1.1 to 1.5 ಕಿಲೋವ್ಯಾಟ್ ಪವರ್ನ ಉಪಯೋಗಿಸುತ್ತೆ. ಹಾಗಾಗಿ ನಮ್ಮ ಫ್ಯಾನ್ಗಳ ಬೇಡಿಕೆ ಹೆಚ್ಚಾಗಿದೆ. ಅಂದರೆ ನೀವು ಇದೇ ವ್ಯವಹಾರ ಮಾಡಬೇಕು ಅಂತ ನಿಮ್ಮ ತಲೆಗೆ ಯಾಕೆ ಬಂತು? ಎಷ್ಟೊಂದು ವ್ಯವಹಾರ ಮಾಡ್ಬೋದಲ್ವ? ಈಗ ಅದೊಬ್ಬ ಮಹಿಳೆ ಅಂದರೆ ಕಡಿಮೆ ಮಾತಲ್ಲ, ಆದ್ರೂ ಇದೆಲ್ಲ ಸ್ವಲ್ಪ ಓಡೋದು ಸ್ವಲ್ಪ ಗಂಡಸರ ತಲೆಗೆ ಓಡುತ್ತೆ ಈ ಥರ ಎಲ್ಲ. ಸೊ ಅದು ನಿಮ್ಗೆ ಹೇಗೆ ಈ ಐಡಿಯಾ ಬಂತು ಅಂತ? ಈ ಐಡಿಯಾ ಬರೋದಕ್ಕೆ ಕಾರಣ ನಮ್ಮ ಹಸ್ಬೆಂಡು ಸಹ ಆಗಿದ್ದಾರೆ. ಮೊದಲು ನಾವು AC ಬಿಸ್ನೆಸ್ಸಲ್ಲಿದ್ವಿ. ನಾನು ಆಗ MBA ಮಾಡ್ತಿದ್ದೆ. ಅವರು ಚಿಕ್ಕದಾಗಿ ಒಂದು ಡೀಲರ್ಶಿಪ್ ತಗೊಂಡು ಸೇಲ್ಸ್ ಆ್ಯಂಡ್ ಸರ್ವಿಸ್ ನೋಡ್ಕೋತಿದ್ರು. MBA ಮುಗಿದು ಬಂದ ನಂತರ ನಾನು ಹೇಳಿದೆ, ಚಿಕ್ಕ ಚಿಕ್ಕ ಡೊಮೆಸ್ಟಿಕ್ ಪ್ರಾಜೆಕ್ಟ್ ಮಾಡೋ ಬದಲು ಇಂಡಸ್ಟ್ರಿಯಲ್ HVAC ಪ್ರಾಜೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆಗ ನಾನು MBA ಓದಿದ್ದೆ ಒಬ್ಬ ಮಹಿಳಾ ಉದ್ಯಮಿ ಆಗಬೇಕು ಅನ್ನೋ ಆಸೆಯಿಂದ. ಆವಾಗ ನನಗೆ ಅನಿಸಿದ್ದು, ನಮ್ಮಲ್ಲಿ ಏನಿದೆಯೋ ಅದನ್ನೇ ಮುಂದುವರ್ಸೋಣ ಅಂತ. ಸೊ AC ಬಿಸ್ನೆಸ್ನ ಮುಂದುವರಿಸ್ತಾ ಬಂದ್ವಿ. ಸುಮಾರು 2013-14 ಹಾಗೆ ನಂದು MBA ಮುಗಿದಿತ್ತು. ಆಗ ನಾನು ಸಹ ನಮ್ಮ ಯಜಮಾನರನ್ನ ಬಿಸ್ನೆಸ್ಸಲ್ಲಿ ಸೇರಿಕೊಂಡೆ. ಸೇರಿದ ಮೇಲೆ AC ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಬಂತು. ಒಂದು 4-5 ವರ್ಷದಲ್ಲಿ ಇಂಡಸ್ಟ್ರಿಯಲ್ಲಿ ಯಾರಿಗೆ ಯಾವ ಪ್ರಾಜೆಕ್ಟ್ ಮಾಡೋಕ್ಕಾಗಲ್ವೋ ಅಂಥ ಪ್ರಾಜೆಕ್ಟ್ನ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ಒಂದು ಒಳ್ಳೆ ಹೆಸರು ಬಂದಿತ್ತು. ಹೀಗೆ ಮಾಡ್ಬೇಕಾದ್ರೆ MBA ಮುಗ್ದಿತ್ತು, MPhil ಮಾಡಿದೆ,
PhD ಮಾಡಬೇಕಾದ್ರೆ ನಾನು ರಿಸರ್ಚ್ ಪೇಪರ್ಸ್ನ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅದು ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು. ಹೀಗೆ ನಾನು ಥಾಯ್ಲೆಂಡ್ನಲ್ಲಿ, ಮಲೇಷ್ಯಾನಲ್ಲಿ, ಸಿಂಗಪೂರ್ನಲ್ಲಿ ಪೇಪರ್ಸ್ನ ಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಿದ್ದೆ. ಸಿಂಗಪೂರ್ಗೆ ಹೋದಾಗ ಈ ಫ್ಯಾನ್ಗಳನ್ನ ನೋಡಿದ್ದೆ. ಏನಪ್ಪ ನಮಗೆ ಆಶ್ಚರ್ಯ ಆಗಿದ್ದು ಅಂದರೆ, ಸುಮಾರು 2016-17ರಲ್ಲಿ ಇದೇ ಫ್ಯಾನ್ಸನ್ನು ನಮಗೆ ಗೊತ್ತಿರೋರೊಬ್ಬರು ಯಾಕೆ ನೀವು ಡೀಲರ್ಶಿಪ್ AC ತೊಗೊಂಡಿರೋ ಫ್ಯಾನ್ ಬಗ್ಗೆನೂ ನೋಡಬಾರ್ದು ಅಂತ ಕೇಳಿದರು. ಆಗ ಈ ಫ್ಯಾನಿನ ಪ್ರೈಸ್ ಬಂದು ಒಂದು ಫ್ಯಾನಿಗೆ 5-6 ಲಕ್ಷ. ಓಹೋ, ಇದು ನಮ್ಮ ಇಂಡಿಯನ್ ಮಾರ್ಕೆಟ್ಗಲ್ಲ, ನಮ್ಮಲ್ಲಿ ಇನ್ನೂ ಆ ಚೀಪ್ ಆ್ಯಂಡ್ ಬೆಸ್ಟ್ ಆಟಿಟ್ಯೂಡ್ ಹೋಗಿರಲಿಲ್ಲ. ಹಾಗಾಗಿ ನಾವು ಆದ್ರೆ ಏನೋ ಒಂದು ಹೊಸ ಥರದ ಪ್ರಾಡಕ್ಟ್ನ ನೋಡಿದ್ವಿ, ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ವಿ, ಓದಿದ್ವಿ, ಎಲ್ಲ ಸರಿ ಹೋಗಿತ್ತು, ಆದರೆ ಪ್ರೈಸ್ ಸರಿ ಹೋಗ್ತಿರ್ಲಿಲ್ಲ. ಹಾಗಾಗಿ ಅದನ್ನ ಕೈ ಬಿಟ್ಟಿದ್ವಿ. ಈಗ ನಾನು ಸಿಂಗಪೂರ್ಗೆ ಹೋಗಿದ್ದೇನೆ ಪೇಪರ್ ಪ್ರೆಸೆಂಟ್ ಮಾಡೋಕ್ಕೆ. ಅಲ್ಲೊಂದು ಸೆಂತೋಸಾ ಐಲ್ಯಾಂಡ್ ಅಂತ ಉಂಟು. ಅಲ್ಲಿ ಪ್ರತಿಯೊಂದು ರೈಲ್ವೆ ಜಂಕ್ಷನಲ್ಲೂ ಮತ್ತೆ ಇದೆ ಫ್ಯಾನ್. ಇದು ನಮ್ಮ ಡೆಸ್ಟಿನಿನ ಫ್ಯಾನ್ ನಿಮ್ ಇದು ಬಿಡ್ತಾ ಇಲ್ಲ, ಬೆನ್ ಬಿದ್ಬಿಟ್ಟಿದೆ. ಎಲ್ಲೋ ಇದು ಮತ್ತೆ 2ನೇ ಬಾರಿ ಇದೇ ಫ್ಯಾನ್ ಕಾಣ್ತಾ ಇದೆಯಲ್ಲ, ಯಾಕೆ ನಾವು ಇದನ್ನೇ ಮಾಡಬಾರ್ದು ಅಂತ ಹೇಳಿ ನಮ್ಮ ಹಸ್ಬೆಂಡಿಗೆ ನಾನು ಹೇಳಿದೆ. ಇದು ನಾವು ಲಕ್ ಅನ್ಕೊಳ್ಳೋದು, ಡೆಸ್ಟಿನಿ ಅನ್ಕೊಳ್ಳೋದು, ಅಥವಾ ಇದು ನಮ್ಗೆ ಬಂದಿರೋದು ನನಗೆ ಗೊತ್ತಿಲ್ಲ, ಆದರೆ ಟ್ರೈ ಮಾಡಬೇಕು ಅನ್ನೋ ಆಸೆ ನನಗೆ ಬಹಳ ಇದೆ. ಮಹಿಳಾ ಉದ್ಯಮಿ ಆಗಬೇಕು ಅಂತ ಬಹಳ ಆಸೆ ಪಟ್ಟು ಬಂದಿರೋಳು ನಾನು. ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದೆ. ಖಂಡಿತವಾಗ್ಲೂ ಮಾಡ್ತೀನಿ ಅಂದ್ರೆ, ಯಾಕಂದ್ರೆ ಅವರು ಟೆಕ್ನಿಕಲಿ ವೆರಿ ಸ್ಟ್ರಾಂಗ್. ಆಗ ನಾವು ಈ ಫ್ಯಾನ್ಗಳ ಬಗ್ಗೆ ಇನ್ನೂ ಜಾಸ್ತಿ R&D ಮಾಡಿ ಇದನ್ನ ಇಂಡಿಯಾಕ್ಕೆ ತರಬೇಕು ಅಂತ ಆಸೆ ಪಟ್ವಿ. ಇಲ್ಲಿ ಬಂದು ನೋಡಿದ್ರೆ ಆಲ್ರೆಡಿ ಇತ್ತು. ಅಷ್ಟೊತ್ತಿಗೆ ಏನಾಗಿತ್ತು, ನಮ್ಮ ಒಬ್ಬ ಕಸ್ಟಮರಿಗೆ ಈ ಫ್ಯಾನ್ ಬೇಕಾಗಿತ್ತು. ನಮ್ದು ರೆಡಿ, ಕಸ್ಟಮರ್ ರೆಡಿ ಇದ್ರು. ಕಸ್ಟಮರ್ ಪ್ರಾಡಕ್ಟ್ ಕೇಳ್ತಾ ಇರೋದು, ನಮ್ಮದು ರೆಡಿ ಇಲ್ಲ. ನನಗೆ ಗೊತ್ತಿಲ್ಲ, ನೀವು ಬೇರೆಯವ್ರ ಹತ್ರ ತಗೊಂಡು ಕೊಡಿ, ಡೀಲರ್ ಆಗಿ ಕೊಡಿ, ಹೇಗಾದರೂ ಕೊಡಿ, ನಮಗೆ ನಿಮ್ಮ ಕಡೆಯಿಂದನೇ ಫ್ಯಾನ್ ಬೇಕು. ಕೊನೆಗೆ ನಾವು ಬೇರೆಯವ್ರ ಹತ್ರ ಡೀಲರ್ಶಿಪ್ ಮೂಲಕ ಈ ಫ್ಯಾನ್ಗಳನ್ನ ಕೊಡ್ತಾ ಬಂದ್ವಿ. ಹೀಗೆ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ನಮ್ಮ MSME ಕಂಪನಿಗಳಿಗೆ ಹೋದಾಗ ಅವ್ರು ಹೇಳಿದರು, ನಿಮ್ಮ ಫ್ಯಾನ್ ಏನಿದೆ ಬಹಳ ಹೆವಿ ಆಗಿದೆ. ಸುಮಾರು 190, 180, 200 kgಗಳ ಫ್ಯಾನು. ನಮ್ಮ ರೂಫಿಗೆ ಅಷ್ಟು ಶಕ್ತಿ ಇಲ್ಲ, ಅಷ್ಟು ವೆಯ್ಟ್ ಇರೋದನ್ನ ತಡೆಯೋದಕ್ಕೆ. ಕೆಳಗಡೆ ಏನಾದರೂ ಬಿದ್ದರೆ ಕೆಳಗಡೆ ಕೆಲಸ ಮಾಡ್ತಾ ಇರೋರ ಗತಿ ಏನು? ಇದನ್ನ ನಾನು ನಿಮಗೆ ಮಾತು ಕಟ್ ಮಾಡ್ತಾ ಇದ್ದೀನಿ, ಮುಂದುವರ್ಸೋಣ. ಯಾಕಂದರೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ ನಿಮ್ಮದು ಜರ್ನಿದು ಸ್ಟೋರಿ ಕೇಳೋಕ್ಕೆ. ಮುಂದುವರ್ಸೋಣ ಒಂದು ಗೀತೆಯ ನಂತರ. ಆದ್ಮೇಲೆ ನೀವು ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು 101.3 FM ಕಾಮರ್ಸ್ ಕಾರ್ನರಲ್ಲಿ ಸಾಕ್ತಾ ಇದ್ವಿ. ವಿಶೇಷ ಅತಿಥಿ ಶ್ರೀಲತಾ ವಸಿಷ್ಠ ಅವರು ನಮ್ಮ ಜೊತೆಯಾಗಿದ್ದಾರೆ. ಅವ್ರ ಹತ್ರ ಆದ್ಯ ಏರ್ಟೆಕ್ನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮೇಡಮ್ ಹೇಳಿ, ಫ್ಯಾನ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಅದ್ರ ವೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ನಮಗೆ. ಏನಾಯಿತು ಮುಂದೆ ಅಂತ ಹೇಳ್ತೀರಾ? ಖಂಡಿತ. ನಾವು MSME ಕಂಪ್ನಿಗಳಿಗೆ ಹೋದಾಗ ಅವರು ಈ ಫ್ಯಾನ್ಗಳ ವೆಯ್ಟು ತುಂಬ ಇದೆ, ನಮ್ಮ ರೂಫ್ ಸ್ಟ್ರಕ್ಚರಿಗೆ ಅಷ್ಟು ವೆಯ್ಟ್ನ ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇಲ್ಲ ಅಂತ ಹೇಳಿದಾಗ ನಮಗೆ ಹೊಳಿತು, ಓಹೋ ಇದೊಂದು ದಾರಿ ಇದೆ, ನಾವೇನಾದರೂ ಮಾಡ್ಬೋದು, ಸಾಧನೆ ಮಾಡ್ಬೋದು ಈ ನಿಟ್ಟಿನಲ್ಲಿ ಅಂತ ಹೇಳಿ ವಾಪಸ್ ನಮ್ಮ ಆಫೀಸಿಗೆ ಬಂದು ಕೂತ್ಕೊಂಡಾಗ ನಾನು ನಮ್ಮ ಹಸ್ಬೆಂಡಿಗೆ ಹೇಳಿದೆ, ನೀವು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದೀರಲ್ಲ, ಯಾಕೆ ಈ ವೆಯ್ಟ್ನ ರೆಡ್ಯೂಸ್ ಮಾಡಬಾರ್ದು ಅಂತ. ಆಗ ಸುಮಾರು ಒಂದು 2 ವರ್ಷ ಅವರು ಸತತವಾಗಿ ನಿದ್ದೆಗೆಟ್ಟು ಇದನ್ನು ರೆಡಿ ಮಾಡಿದ್ರು. ಸುಮಾರು 7 ಬಾರಿ ಫೇಲ್ ಆಗಿದ್ದಾರೆ. 7 ಐಟಿರೇಷನ್ಸ್ ಫೇಲ್ ಆಗಿ 8ನೇದು ಕ್ಲಿಕ್ ಆಗಿದ್ದು. ಹಾಗಾಗಿ ನಮಗೆ ಆ ವೆಯ್ಟ್ ರೆಡ್ಯೂಸ್ ಮಾಡುವಂತಹ ಪ್ರಾಸೆಸ್ ಏನಿತ್ತು, ತುಂಬಾ ಎಕ್ಸ್ಪೀರಿಯನ್ಷಿಯಲ್ ಜರ್ನಿ, ತುಂಬಾ ಚೆನ್ನಾಗಿದ್ದ ಟೈಮ್ ಅಂದರೆ ಅದೇ. ಯಾಕಂದರೆ ಕಲಿಯೋದಕ್ಕೆ ಬಹಳ ಇತ್ತು ನಮಗೆ. ಕೊನೆಗೆ ನಾವು ಸುಮಾರು 100 kgಯಷ್ಟು ವೆಯ್ಟ್ನ ರೆಡ್ಯೂಸ್ ಮಾಡಿ ಅದನ್ನು ಪೈಲಟ್ ಟೆಸ್ಟ್ ಮಾಡಿ ಇದಾಗಬಹುದಾ MSMEಗಳಿಗೆ, ಸ್ಪೆಷಲಿ ಅವರಿಗೆ. ಯಾಕೆ ಅಂದರೆ ಈ ಫ್ಯಾನಿನ ಪ್ರೈಸ್ ನಾನು ಹೇಳಿದಂತೆ 5 to 6 lakhs ಇತ್ತು. ಎಲ್ಲರೂ ಕೊಂಡ್ಕೊಳ್ಳೋಂಥದ್ದಕ್ಕೆ ಸಾಧ್ಯನೇ ಇಲ್ಲ, ಬಹಳ ಕಷ್ಟ ಆಗ್ತಿತ್ತು ಅಂತ ಹೇಳಿ ನಾವು ವೆಯ್ಟ್ ರೆಡ್ಯೂಸ್ ಮಾಡೋದಲ್ಲದೆ ನಾಯ್ಸು ರೆಡ್ಯೂಸ್ ಆಗಬೇಕು, ಪ್ರೈಸೂ ರೆಡ್ಯೂಸ್ ಆಗಬೇಕು ಅಂತ ಹೇಳಿ ನಾವು MSMEಗೋಸ್ಕರ ಮಾಡಿದಂಥ ಫ್ಯಾನ್ ಅಂದರೆ ನಮ್ಮ ಆದ್ಯ HVLS ಫ್ಯಾನ್ಸ್. ಸೊ ಆಗ ವೆಯ್ಟು ರೆಡ್ಯೂಸ್ ಆಯಿತು, ಪ್ರೈಸು ಸಹ ನಾವು ಮ್ಯಾಕ್ಸಿಮಮ್ ಅಂದ್ರೂ 2 ಲಕ್ಷ ಮ್ಯಾಕ್ಸಿಮಮ್ ಅಷ್ಟಕ್ಕೆ ಇಳಿಸಿ ನಾವು ಮಾರ್ಕೆಟಲ್ಲಿ ಈ ಫ್ಯಾನನ್ನು ಲಾಂಚ್ ಮಾಡಿದ್ವಿ. ಹೀಗೆ ಆದ್ಯ ಬೆಳೆದು ಬಂತು ಮೇಡಮ್. ಈಗ 2 ಲಕ್ಷಕ್ಕೆ ನೀವು ಲಾಂಚ್ ಮಾಡಿದ್ರಿ ಅಂತ ಹೇಳಿದ್ರಿ, ನಿಮಗೆ ಅದು ಖರ್ಚೆಲ್ಲ ಕಳೆದು
ಓಕೆ ಅನ್ಸುತ್ತಾ ಅಂತ. ಖಂಡಿತವಾಗ್ಲೂ ಅನ್ಸುತ್ತೆ ಮೇಡಮ್. ಇವಾಗ ನೀವು ನೋಡೋದಾದ್ರೆ ನಮ್ಮ ಫ್ಯಾನ್ಸು 6 ಅಡಿಯಿಂದ 24 ಅಡಿವರೆಗೂ ಮಾಡಿಕೊಡ್ತೇವೆ. ನಮ್ಮ ಸ್ಟಾರ್ಟಿಂಗ್ ರೇಂಜ್ ಬಂದು ಸುಮಾರು ಒಂದು 55-60 ಸಾವಿರದಿಂದ ಶುರು ಆದರೆ ನಾನು ಹೇಳಿದ ಹಾಗೆ 2 ಲಕ್ಷ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ನಾವು ಇವತ್ತರೆಗೂ ಚಾರ್ಜ್ ಮಾಡಿಲ್ಲ, ಮಾಡೋದೂ ಇಲ್ಲ. ಯಾಕಂದರೆ ಪ್ರತಿಯೊಂದು MSME ಪಾಕೆಟ್ಗೂ ಇದು ಎಟ್ಕೋ ಹಾಗೆ ಇರಬೇಕು ಅಂತ ಹೇಳಿ ನಾವು ಅಷ್ಟು ಮಾಡಿದ್ದೇವೆ. ನಮ್ಮ ಖರ್ಚು ವೆಚ್ಚ ಮುಗಿದು ನಮಗೂ ಸಹ ಪ್ರಾಫಿಟ್ ಇಲ್ಲದೆ ಯಾರು ಮಾಡಲ್ಲ. ಮಾಡ್ಲೇಬೇಕಲ್ವಾ, ಕಷ್ಟಪಡ್ತೀರಿ ಅಂದ್ಮೇಲೆ ಮಾಡ್ಲೇಬೇಕು. ಬಿಸ್ನೆಸ್ ಮಾಡೋದೇ ಹೌದು. ಹಾಗಾಗಿ ನಾವು ಸುಮಾರು ಮ್ಯಾಕ್ಸಿಮಮ್ ಅಂದ್ರೂ ಒಂದು 15-20% ಇಟ್ಕೊಳ್ಳೋಷ್ಟು ಪ್ರಾಫಿಟ್ನ ನೋಡಿಕೊಂಡು ಎಷ್ಟು ಕಡಿಮೆಗಾಗುತ್ತೋ ನಾವು ಅಷ್ಟು ಕಡಿಮೆಗೆ ಮಾಡಬೇಕು ಅಂತ ಈ ಫ್ಯಾನ್ನ ತಯಾರಿ ಮಾಡಿರೋದು ಮೇಡಮ್. ತಯಾರಿ ಮಾಡಿದ್ರಿ ಅಂದ್ರೆ ನಿಮ್ದು ಫ್ಯಾಕ್ಟ್ರಿನಾ ಅಥವಾ ಏನು? ಫ್ಯಾಕ್ಟ್ರಿ ಇದೆ. ಫ್ಯಾನ್ ಅನ್ನ ನೀವೇ ತಯಾರು ಮಾಡ್ತೀರಿ? ನಿಮ್ದು ಯಾವ್ದು ಫ್ರಾಂಚೈಸಿ ಅಲ್ಲ ನಿಮ್ದು, ನೀವು ಬೇರೆ ದೇಶದಿಂದ ತಗೊಂಡ್ಬಂದು ಮಾಡ್ತಾ ಇರೋದಲ್ಲ, ನೀವೇ ಸ್ವಂತವಾಗಿ ಮಾಡ್ತಾ ಇರೋದು. ಹೌದು, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ಹೌದು. ಈ ಫ್ಯಾನ್ನ ನಾವು ಶುರು ಮಾಡಿದಾಗ ಕೊರೋನಾ ಟೈಮ್ ಆಗ. ಸೊ ನಮಗೆ ಇದ್ದಿದ್ದು ಮೇಕ್ ಇನ್ ಇಂಡಿಯಾ. ಮೇಕ್ ಇನ್ ಇಂಡಿಯಾ ಒಂದು, ಎರಡನೇದು ವೋಕಲ್ ಫಾರ್ ಲೋಕಲ್. ಯಾಕೆ ನಾವು ಆಚೆಯಿಂದ ತರಬೇಕು? ಹೌದು, ನಮ್ಮದೇ ಆದ ಫ್ಯಾನನ್ನು ನಮ್ಮ ಜನ ಕಡಿಮೆ ದುಡ್ಡಲ್ಲಿ ಯಾಕೆ ಪರ್ಚೇಸ್ ಮಾಡಬಾರ್ದು ಅಂತ ಹೇಳಿ ಶುರು ಮಾಡಿದ್ದು ಆದ್ಯ ಏರ್ಟೆಕ್. ಎಲ್ಲಿದೆ ಇದು? ಇದು ಬಂದು ಒಂದು ಪೀಣ್ಯಾನಲ್ಲಿ ಇದೆ, ಮತ್ತೊಂದು ಸುಂಕದಕಟ್ಟೆ. ಆಗ್ಲೇ 2. ಎಷ್ಟು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಇದನ್ನ ನಾವು ನಾನು ಹೇಳಿದಾಗೆ ಕೊರೋನಾ ಟೈಮು ಆಗ, ಅಂದ್ರೆ 2020 ಅಕ್ಟೋಬರ್ 2020 ಶುರು. ಮೊದಲು ಒಂದು ಸ್ಟಾರ್ಟ್ ಮಾಡಿದ್ರೆ ಅಥವಾ 2 ಸ್ಟಾರ್ಟ್ ಮಾಡಿದ್ರೆ? ಮೊದಲು ಪಿಣ್ಯ, ಅದು ನಾವು ಪ್ರಾಸೆಸ್ ನಡಿಬೇಕಲ್ಲ ಮೇಡಮ್. ಇನಿಷಿಯಲಿ ನಾವು ಎಕ್ಸ್ಟ್ರೂಷನ್ ಇರಲಿಲ್ಲ, ಈಗ ಎಕ್ಸ್ಟ್ರೂಷನ್ ಬಂದಿದೆ, ಒಂದು ರಿಫೈನ್ಮೆಂಟ್ ಕೊಟ್ಟಿದ್ದೇವೆ. ಆಗ ನಾವು ಬೆಂಡಿಂಗು, ಕಟ್ಟಿಂಗು, ಹೀಗೆಲ್ಲ ಸುಮಾರು ಪ್ರಾಸೆಸ್ ಇರುತ್ತೆ. ಅದೆಲ್ಲ ನಡೀತಾ ಇದ್ದು ಪಿಣ್ಯನಲ್ಲಿ ಜಾಸ್ತಿ. ನಮಗೆ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಸಪೋರ್ಟು ಸಹ ಸಿಗತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಶುರು ಮಾಡಿಕೊಂಡು ಈಗ ಫೈನಲ್ ಆಗಿ ಅಸೆಂಬ್ಲಿ ಮಾಡುವಂಥ ಜಾಗ ಬಂದು ಸುಂಕದಕಟ್ಟೆಯಲ್ಲಿ ಮಾಡಿದ್ದೇವೆ. ಕ್ಲೈಂಟ್ಸ್ ಯಾರನ್ನು ಬಂದು ನೋಡಬೇಕು ಅಂದರೆ ಆ ಪ್ರಾಸೆಸ್ ಬದಲು ಒಂದು ಫುಲ್ ಫ್ಲೆಡ್ಜ್ಡ್ ಒಂದು ಫ್ಯಾನ್ ನೋಡಬೇಕು, ಅಲ್ಲಿ ಅದು ತಿರುಗ್ತಾ ಇರಬೇಕು, ಆಗಲೇ ಅವ್ರು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಹಾಗಾಗಿ ನಾವು ಸುಂಕದಕಟ್ಟೆಯಲ್ಲಿ ಮಾಡಿದ್ದೇವೆ. ಅಂದರೆ ಕೊರೋನಾ ಟೈಮ್ ಅಂದರೆ ನಿಮಗೆ ಪ್ರಾಬ್ಲಮ್ ಆಗಲಿಲ್ವಾ? ಯಾಕಂದರೆ ಕೊರೋನಾ ಟೈಮ್ ಅಂದರೆ ಮೇನ್ ಬರೋದೇ ಮನುಷ್ಯರ ಒಂದು ಸಂಪರ್ಕ, ಅಂದರೆ ಹೊಂದಾಣಿಕೆ. ಲೈಕ್ ಈಗ ಅವಾಗೇನು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅದು ಇದು ತುಂಬ ಸಾವಿರಾರು ರೂಲ್ಸು. ಆ ಟೈಮಲ್ಲೇ ನೀವು ಇದನ್ನ ನಿಮ್ಮ ಫ್ಯಾಕ್ಟ್ರಿನ ಲಾಂಚ್ ಇದು ಮಾಡಿದ್ರಿ ಅಂತ ಆದಾಗ ಅದು ನಿಮ್ಗೆ ಕಷ್ಟ ಆಗಲಿ. ಯಾಕಂದ್ರೆ ಮೇನ್ ಇರೋದೇ ಮ್ಯಾನ್ ಪವರ್ ಬೇಕೇ ಬೇಕು ಯಾವುದೇ ಇಂಡಸ್ಟ್ರಿಗಾಗ್ಲಿ. ಸೊ ಈಗ ನೀವು ಆ ಕೊರೋನಾ ಟೈಮಲ್ಲಿ ಅದು ಒಂಥರ ಚಾಲೆಂಜಿಂಗ್ ಅಂತಾನೆ ಅನ್ಕೊಂತೀನಿ ನಾನು. ಅದು ಸತ್ಯವಾದ ಮಾತು, ಬಹಳ ಸತ್ಯವಾದ ಮಾತು. ಆಗಿನ್ನೂ ಫಸ್ಟ್ ಫೇಸ್ ನಾವು ಮುಗಿಸಿದ್ವಿ, ಓಪನ್ ಆಗಿತ್ತು ಮಾರ್ಕೆಟ್ ಅಕ್ಟೋಬರ್ 2020. ನಾನು ಹೇಳಿದ ಹಾಗೆ ನಮಗೂ ಸಹ ಧೈರ್ಯ ಇರಲಿಲ್ಲ ಏನು ಮಾಡೋದು ಅಂತ. ಆದರೆ ನಾನು ಮುಂಚೆನೆ ಹೇಳಿದ ಹಾಗೆ ನಾವು AC ಬಿಸ್ನೆಸ್ ಇಂದ ಶುರು ಮಾಡಿದ್ವಿ. ಈ ಕೊರೋನಾ ಟೈಮಲ್ಲಿ AC ಬಿಸ್ನೆಸ್ ಕಂಪ್ಲೀಟ್ ಆಗಿ ಬಿದ್ದೋಗಿತ್ತು. ನಾವು ಏನಾದರೂ ಒಂದು ಮಾಡಲೇಬೇಕಾಗಿತ್ತು, ಜೀವನ ನಡೆಸೋದಕ್ಕಾದ್ರೂ ನಾವು ಏನಾದರೂ ಒಂದು ಮಾಡಬೇಕಾಗಿತ್ತು. ಇದರಲ್ಲಿ ನಾವು ಪ್ರಿಪೇರ್ ಆಗಿದ್ವಿ, ರೆಡಿ ಇದ್ವಿ. ಯಾಕೆ ಏನಂದ್ರೆ AC ಅಂದ ತಕ್ಷಣ ಜನ ಏನಂತಿದ್ರು ಅಂದ್ರೆ AC ಇಂದ ಕೊರೋನಾ ಹರಡುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವಾಗ AC ಬಿತ್ತು ನಮಗೆ ಇದು ವರವಾಗಿ ಬಂತು. ಆವಾಗ ಜಸ್ಟ್ ಓಪನ್ ಆಗಿತ್ತು. ನಾವು ಮೊದಲು ನಮ್ಮ ಗೊತ್ತಿರೋರಲ್ಲಿ ಫ್ಯಾನ್ ಹಾಕಿ ನೋಡೋಣ ಅಂತ ಟ್ರೈ ಮಾಡಿದ್ವಿ. ಒಂದು ಕಡೆ ಹಾಕಿದ್ವಿ, ಅವರು ತೆಗಿಯೋಕ್ಕೆ ಬಿಡಲಿಲ್ಲ. ನಾವಿನ್ನೂ ಆಗ ಏನು ಒಂದು ಏನು ಕಲರ್ ಶೇಡಿಂಗ್ ಏನು ಕೊಡ್ತೀವಿ ನಮ್ಮ ಫ್ಯಾನಿಗೆ ಅದೇನು ಕೊಟ್ಟಿರಲಿಲ್ಲ. ರಾ ಜಸ್ಟ್ ಏನು ಮೆಟೀರಿಯಲ್ಸ್ ಇತ್ತು ಅದನ್ನು ಉಪಯೋಗಿಸಿ ಹಾಕಿದ್ವಿ. ಅವರು ತೆಗಿಲೇಬೇಡ ಅಂತ. ಕೊನೆಗೆ ನಾವು ಸಾರಿ ಇದರಲ್ಲಿ ಏನೂ ಇಲ್ಲ, ನಾವು ಮತ್ತೆ ಇದಕ್ಕೆ ಪೌಡರ್ ಕೋಟಿಂಗ್ ಮಾಡಬೇಕು, ತುಂಬ ಕೆಲಸಗಳು ಬಾಕಿ ಇದೆ ಅಂದರೆ ಒಂದು ಕೆಲಸ ಮಾಡಿ, ಆ ಫ್ಯಾನ್ನ ತಯಾರಿಸ್ಕೊಂಡ್ಬನ್ನಿ, ರೆಡಿಯಾಗಿರೋ ಫ್ಯಾನ್ನ ಹಾಕಿ ಇದನ್ನು ಬಿಚ್ಕೊಂಡು ಹೋಗಿ. ಅದು ಒಂದಾಯಿತು. ಎರಡನೇದು ಹಾಕಿದ ಮೇಲೆ ಒಬ್ಬ ಕ್ಲೈಂಟು ನಮ್ಮ ಜೊತೆ ಕೊಲಾಬ್ರೇಟ್ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ರು ಅಥವಾ ಅಕ್ವೈರ್ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ರು. ಆಗ ನಮಗೆ ಗೊತ್ತಾಯಿತು ಈ ಪ್ರಾಡಕ್ಟ್ ಉಳಿಯುತ್ತೆ ಮಾರ್ಕೆಟಲ್ಲಿ ಅಂತ. ಇದರದ್ದು ಮುಂದಿನ ಜರ್ನಿ ಮತ್ತೆ ಮುಂದೆ ಮಾತಾಡೋಣ. ಒಂದು ಗೀತೆಯ ನಂತರ ನಿಮ್ಮ ಫೇವ್ರೆಟ್ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ. ಸಮಯ 4:27:20 ಇದೆ. ಕಾಮರ್ಸ್ ಕಾರ್ನರಲ್ಲಿ ಸಾಕ್ತಾ ಇದ್ವಿ ನಾವು. ಮಹಿಳಾ ಉದ್ಯಮಿ ಶ್ರೀಲತಾ ಅವ್ರ ಜೊತೆ ಮಾತಾಡ್ತಾ ಸಾಕ್ತಾ ಇದ್ವಿ. ಮೇಡಮ್ ಹೇಳಿ, ಏನು ಫ್ಯಾನ್ದು ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಮುಂದೇನಾಯ್ತು? ಹೀಗೆ ಅವರು ಯಾವಾಗ ನಮ್ಮ ಒಬ್ಬ ಕ್ಲೈಂಟು ನಮ್ಮನ್ನು ಅಕ್ವೈರ್ ಮಾಡೋಕ್ಕೆ ರೆಡಿ ಅಥವಾ ಕೊಲಾಬ್ರೇಟ್ ಮಾಡೋದಕ್ಕೆ ರೆಡಿ ಅಂತ ಹೇಳಿದ್ರು, ನಮಗೆ ಆಗ ಧೈರ್ಯ ಬಂತು. ಕೊರೋನಾ ಟೈಮ್ ಆದ್ರೂ ಸಹ ಈ ಪ್ರಾಡಕ್ಟಿಗೆ ಲೈಫ್ ಇದೆ.
ಸೊ ಹಾಗಾಗಿ ಈ ಬಿಸ್ನೆಸ್ಗೂ ಸಹ ಲೈಫ್ ಇದೆ ಅಂತ ಹೇಳಿ ನಾವು ಧೈರ್ಯವಾಗಿ ಮುನ್ನುಗ್ಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇನಿಷಿಯಲಿ ನಾವು ಶುರು ಮಾಡಿದ್ದು ಇಂಡಕ್ಷನ್ ಫ್ಯಾನ್ ಅಂತ, ಅದಲ್ಲಿ ಗೇರ್ ಇರುತ್ತೆ. ಸೊ ಆಗ ನಾವು ಸ್ಟಾರ್ಟ್ ಮಾಡ್ತಾ ಹೇಗೆ ಇದನ್ನು ಮಾಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಬಂದಂಥ ಯೋಚನೆ ಏನಪ್ಪ ಅಂದರೆ, ಎಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೋ ಅಲ್ಲಿ ಹೋಗಿ ನಮ್ಮ ಫ್ಯಾನ್ ಹಾಕಿದ್ರೆ ಇದು ತುಂಬ ಬೇಗ ಜನಗಳಿಗೆ ಸ್ಪ್ರೆಡ್ ಆಗುತ್ತೆ. ಮತ್ತೊಂದು, ನಮ್ಮ ಅತ್ತೆ ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಒಂದು ಮಾತು, ಅನಾಥೋ ದೈವ ರಕ್ಷಕ ಅಂತ. ಆ ದೈವ ಅನ್ನೋ ಪದ ನನಗೆ ಸಿಕ್ಕಿತು. ಆಗ ನಾನು ಪ್ರತಿಯೊಂದು ದೇವಸ್ಥಾನದಲ್ಲೂ ನಮ್ಮ ಫ್ಯಾನ್ ಇರಬೇಕು, ಆಗಲೇ ಜನಗಳಿಗೆ ಈ ಫ್ಯಾನ್ ಬಗ್ಗೆ ತಿಳಿಯೋದು ಅಂತ ಹೇಳಿ ಮೊದಲನೇದಾಗಿ ತಿರುಪತಿಯಲ್ಲಿ ಹಾಕಿದ್ವಿ. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಹಾಕಿದ್ವಿ. ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಹಾಕಿದ್ವಿ. ನಾನು ನೋಡಿದ್ದೀನಿ ಉಡುಪಿ ಹತ್ರ ಚಂಡಿಕಾ ಪರಮೇಶ್ವರಿ ದೇವಸ್ಥಾನ. ನಾನೇನಾದ್ರೂ ತಪ್ಪಲ್ಲ ಅಂತ ಆದ್ರೆ ಖಂಡಿತವಾಗ್ಲೂ ಅಲ್ಲಿ ಆ ಫ್ಯಾನ್ ಇದೆ. ಆ ಬಗ್ಗೆ ನಾ ಆಮೇಲೆ ಹೇಳ್ತೀನಿ ನಿಮ್ಗೆ. ಹೀಗೆ ಕುಕ್ಕೆ ಆಗಿರ್ಬೋದು, ಹೊರನಾಡು ಆಗಿರ್ಬೋದು, ಆನೆಗುಡ್ಡೆ ಆಗಿರ್ಬೋದು, ಕಾಪು ಮಾರಿಕಾಂಬ ದೇವಸ್ಥಾನ ಆಗಿರ್ಬೋದು, ಇತ್ತೀಚೆಗೆ ಹೊಸದಾಗಿ ಕಟ್ಟಿದಾರಲ್ಲ ಆ ದೇವಸ್ಥಾನದಲ್ಲಿ ಆಗಿರ್ಬೋದು, ಮತ್ತೆ ಸಾಲಿಗ್ರಾಮ ಆಗಿರ್ಬೋದು, ಉಡುಪಿಯ ಪುತ್ತಿಗೆ ಮಠ ಆಗಿರ್ಬೋದು, ಇಲ್ಲೆಲ್ಲ ಕಡೆ ನಾವು ನಮ್ಮ ಫ್ಯಾನ್ಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ವಿ. ಎಲ್ಲರೂ ಸಹ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ನಮ್ಮ ಕಡೆಯಿಂದ ಫ್ಯಾನ್ಗಳನ್ನ ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆಗ ಯಾವಾಗ ಉಡುಪಿ ಮಂಗಳೂರು ಸೈಡ್ ಚೆನ್ನಾಗಾಯ್ತು, ಇಲ್ಲೂ ಸ್ಲೋಲಿ ನಾವು ಈ ಹೈವೇ ಹೋಟೆಲ್ಸ್ ಅಂತ ಇರುತ್ತೆ, ಅಲ್ಲಿ ಈ ಫ್ಯಾನ್ಗಳನ್ನ ನಮಸ್ತೆ ಬೆಂಗಳೂರು ಅನ್ನೋ ಹೋಟ್ಲಲ್ಲಿ, ಪಾಕಶಾಲಾ ಅನ್ನೋ ಹೋಟ್ಲಲ್ಲಿ ಎಲ್ಲ ಹಾಕಿದಾಗ 100 ಜನ ಅಲ್ಲಿ ಬಂದು ನೋಡಿ ನಮ್ಮ ಫ್ಯಾನ್ನ ಇಷ್ಟಪಟ್ಟು ಗಾಳಿ ಚೆನ್ನಾಗಿದೆ ಅಂತ ಹೇಳಿ ನಮಗೆ ಆರ್ಡರ್ಸ್ ಬರೋದಕ್ಕೆ ಶುರು ಆಯಿತು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಬಿಸ್ನೆಸ್ ಟೇಕ್ ಆಫ್ ಆಯಿತು. ಕೊರೋನಾ ಇದ್ರೂ ದೇವರ ದಯದಿಂದ ಅನಾಥೋ ದೈವ ರಕ್ಷಕ ಹಾಗೆ ದೇವ್ರ ಕೈ ಬಿಡ್ಲಿಲ್ಲ. ನಿಮ್ ಹಿಂದೆ ಬಂದ್ ಫ್ಯಾನು ನಿಮ್ ಫ್ಯಾನ್ ಆಗ್ಬಿಡ್ತದೋ. ಹೌದು ಅಲ್ವಾ? ಖಂಡಿತವಾಗ್ಲೂ. ಅಂದ್ರೆ ನಾವೊಂದು ಇತ್ತೀಚೆಗೆ ಉಡುಪಿ ಹತ್ರ ದೇವಸ್ಥಾನಕ್ಕೆ ಹೋದಾಗ ಚಂಡಿಕಾ ಪರಮೇಶ್ವರಿ, ಆ ಫ್ಯಾನ್ ಏನಿದು ಇಷ್ಟು ದೊಡ್ಡದಿದೆಯಲ್ಲ ಫ್ಯಾನು ಅಂತ. ಈಗ ನೋಡಿ, ನನಗೂ ಆ ದೇವ್ರದ್ದು ಒಂದಿದು ನೋಡು, ನೀನು ನೋಡಿ ಇಷ್ಟಪಟ್ಟಿದ್ಯಾ, ಅವ್ರನ್ನ ಮೀಟ್ ಮಾಡು ಅಂತ ನಿಮ್ಮ ಇಂಟರ್ವ್ಯೂ ಮಾಡೋ ಭಾಗ್ಯ ನನಗೆ ಸಿಕ್ಕಿದೆ ಅಂತ. ಇನ್ನು ಮುಂದುವರಿಯೋಣ. ಈಗ ಆದ್ಯ ಏರ್ಟೆಕ್ ಅನ್ನೋದು ಬೇರೆ ಬೇರೆ ಉದ್ಯಮಗಳಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಹೇಳ್ತೀರಿ? ಏನಾಗುತ್ತೆ, ಮೊದಲನೇದಾಗಿ ನಾವು ಲೋಕಲ್ ಪ್ಲೇಯರ್ ಅಂತ ಅನ್ಸ್ಕೋತೀವಿ. ಈಗ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ ಫ್ಯಾನ್. ಎಷ್ಟೋ ಸತಿ ಸಾಮಾನ್ಯವಾಗಿ ಈ ಫ್ಯಾನಲ್ಲಿ ಸರ್ವಿಸ್ ಬರಲ್ಲ ಅಂತಾರೆ. ಆದರೂ ಬಂದಾಗ ಒಂದು ಕಡೆ ನಡೆದಂಥ ಘಟನೆನೇ ಇದು. ಒಂದು ಇಂಡಸ್ಟ್ರಿನಲ್ಲಿ ಅವರು ಫ್ಯಾನ್ ತರಿಸ್ಕೊಂಡಿದ್ದಾರೆ, ಫ್ಯಾನ್ ರಿಪೇರಿಗೆ ಬಂದಿದೆ. ಅಂದ್ರೆ ನೀವು ತಯಾರಿಸಿದ ಫ್ಯಾನ್ ಆಚೆ ಕಡೆಯಿಂದ ಇಂಪೋರ್ಟ್ ಮಾಡಿದ್ದಾರೆ, ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿದಾಗ ಅವರು ಸರ್ವಿಸ್ಗೆ ಅಂತ ಕೇಳಿದ್ದಾರೆ. ಅಷ್ಟು ಅವರಿಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಮೊದಲನೇದಾಗಿ. ಬಹಳ ಟೈಮ್ ಆಗಿದೆ. ನಂತರ ಅವ್ರಿಗೆ ಸಿಕ್ಕದಂಥ ರೆಸ್ಪಾನ್ಸ್ ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಗಿದೆ. ಸರ್ವಿಸ್ ಮಾಡೋ ಅಮೌಂಟ್ ಅಲ್ಲಿ ನಾವು ಇನ್ನೊಂದು ಫ್ಯಾನೇ ತಗೋಬಹುದಲ್ಲ. ಅಂದ್ರೆ ಅವ್ರು ಮಾಡಿಸಿದ್ರ ಸರ್ವಿಸ್ ಅಥವಾ ಅಲ್ಲಿ ಮಾಡ್ಸಕ್ಕಾಗ್ಲಿಲ್ಲ, ಯಾಕಂದ್ರೆ ಅವ್ರ ಚಾರ್ಜಸ್ಸೇ ಅಷ್ಟಿತ್ತು. ಓಕೆ, ಸರ್ವಿಸ್ ಚಾರ್ಜ್ ತುಂಬಾ ಜಾಸ್ತಿ. ಆಗ ಜನ ಲೋಕಲ್ ಪ್ಲೇಯರ್ಸ್ ಯಾರನ ಇದಾರಾ ಅಂತ ನೋಡೋದಕ್ಕೆ ಶುರು ಮಾಡಿದಾಗ ಆದ್ಯ ಏರ್ಟೆಕ್ ಅನ್ನೋ ಹೆಸರು ಕರ್ನಾಟಕದಲ್ಲಿ ಕಾಣಿಸ್ತು. ಅವ್ರು ಹುಡುಕಿದಾಗ ನಮ್ಮ ಹೆಸರು ಗೂಗಲ್ ಅಲ್ಲಿ ಸಿಕ್ಕಿದೆ. ಅಲ್ಲಿಂದ ಕಸ್ಟಮರ್ಸ್ಗೆ ನನಗೆ ಇಷ್ಟ ಆಗುವಂತಹ ಸಂಗತಿ ಏನು ನಮ್ಮ ಆದ್ಯ ಏರ್ಟೆಕ್ ಬಗ್ಗೆ ಅಂದ್ರೆ, ನಾನು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೂ ಮುಂಚೆ ದೇವಸ್ಥಾನಗಳಲ್ಲಿ, ಎಕ್ಸಿಬಿಷನ್ಗಳಲ್ಲಿ ಜನ ಅವರೇ ಒಬ್ರಿಗೊಬ್ರು ವರ್ಡ್ ಆಫ್ ಮೌತ್ ಅಂತ ಏನ್ ಹೇಳ್ತೀವಿ, ಅದ್ರ ಮೂಲಕ ನಮ್ಮ ಸರ್ವಿಸ್ ಅಷ್ಟು ಚೆನ್ನಾಗಿತ್ತು. 24/7 ನಾವು ಓಪನ್ ಇದ್ವಿ. ಯಾಕಂದ್ರೆ ಇಂಡಸ್ಟ್ರಿಗಳು ಅಂದ್ರೆ ಅವ್ರು ಬೆಳಿಗ್ಗೆ ಸಾಯಂಕಾಲವರೆಗೂ ವರ್ಕ್ ಮಾಡ್ತಾರೆ. ಅಲ್ಲಿ ಆ ಟೈಮಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲ್ಲ. ಅವ್ರು ಕೊಡೋದು ಸಾಮಾನ್ಯ ನೈಟ್ ಶಿಫ್ಟ್, ಇಲ್ಲ ಅಂದ್ರೆ ವೀಕೆಂಡ್ಸ್ ಅಲ್ಲಿ. ಆ ಟೈಮಲ್ಲಿ ನಾವು ವರ್ಕ್ ಮಾಡಕ್ ರೆಡಿ ಇದ್ವಿ. ನೀವು ಯಾವ ಸ್ಲಾಟ್ ಕೊಟ್ಟರು ನಾವು ನಿಮ್ ಕೆಲಸ ಮಾಡಿ ಕೊಡ್ತೇವೆ ಅಂತ. ಹಾಗಾಗಿ ನಮ್ಮ ಹೆಸರು ಆದ್ಯ ಏರ್ಟೆಕ್ ಮಾರ್ಕೆಟ್ ಅಲ್ಲಿ ಹೆಸರು ಮಾಡ್ತೊಡ. ಕಸ್ಟಮರ್ ಫ್ರೆಂಡ್ಲಿ ಆಗ್ಬಿಟ್ರಿ ನೀವು. ಖಂಡಿತ, ಕಸ್ಟಮರೇ ದೇವ್ರು ನಮ್ಗೆ. ಕರೆಕ್ಟ್, ಅವರಿದ್ರೆ ನಾವಿರ್ತೀವಿ. ಹಾಗಾಗಿ ಅವ್ರಿಗೆ ಏನೇ ಸರ್ವಿಸ್ ಬೇಕಿದ್ರು ಮಾಡ್ಕೊಡುವಂತ ಜವಾಬ್ದಾರಿ ನಮ್ಮದು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಹೌದು. ಸಮಯ 4:35 ಇದೆ. ನೀವು ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು 101.3 FM. ಕಾಮರ್ಸ್ ಕಾರ್ನರ್ ಅಲ್ಲಿ ಸಾಕ್ತಾ ಇದ್ವಿ. ಆದ್ಯ ಏರ್ಟೆಕ್ನ ರೂವಾರಿಯಾದಂಥ ಶ್ರೀಲತಾ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಮೇಡಮ್, ನೀವು ಈಗ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏರ್ಟೆಕ್ ಬಿಸ್ನೆಸ್ನ ಮಾಡ್ತಾ ಇದ್ದೀರಾ. ಒಬ್ಬ ಮಹಿಳಾ ಉದ್ಯಮಿಯಾಗಿ ನೀವು ಎದುರಿಸಿದ ಹೋರಾಟಗಳಾಗಿರ್ಬೋದು, ಸವಾಲುಗಳಾಗಿರ್ಬೋದು, ನಮ್ಮ ಜೊತೆ ಹಂಚ್ಕೊಳ್ಳಿ.
ನನ್ನ ಅಭಿಪ್ರಾಯದಲ್ಲಿ ಹೋರಾಟದ ಹೆಸರೇ ಹೆಣ್ಣು. ಯಾರೇ ಎಷ್ಟೇ ಹೋರಾಟ ಮಾಡಿದ್ರು ಹೆಣ್ಣು ಮಾಡುವಂಥ ಹೋರಾಟನೇ ಬೇರೆ. ಹೌದು. ಹೇಗೆ ಅಂತ ಕೇಳ್ತೀರಾ? ಮೊದಲನೇದಾಗಿ ಎಲ್ಲೇ ನಾನು ಫಸ್ಟ್ ಮಾರ್ಕೆಟಿಂಗ್ ಮಾಡೋಕ್ಕೆ ಹೋದಾಗ ಜನ ಕೇಳ್ತಾ ಇದ್ದಿದ್ದು, ನೀವೇನಾ, ನಿಮ್ಮನ್ನೇ ಪ್ರಶ್ನೆ ಮಾಡ್ಬೋದಾ, ನಿಮಗೆ ಯಾರಾದ್ರೂ ಬಾಸ್ ಇದ್ದಾರಾ, ಅವ್ರ ನಂಬರ್ ಕೊಡಬಹುದಾ, ಏನೋ ಆ ಥರ ಏನೋ ಅನ್ಕೊಂಡಿದ್ದಾರೆ. ಜನರಲಿ ಹೆಣ್ಮಕ್ಳು ಇಲ್ಲಿಗೆ ಬರೋದು ಕಡಿಮೆ. ಓಕೆ. ಅವರೇ ಹೇಳೋರು, ಹೆಣ್ಮಕ್ಳು ಅಂದರೆ ಸಾಮಾನ್ಯ ಬ್ಯೂಟಿನಲ್ಲೋ, ಬ್ಯೂಟಿ ಇಂಡಸ್ಟ್ರಿಲಿ, ಫುಡ್ ಇಂಡಸ್ಟ್ರಿನಲ್ಲಿ, ಮೀಡಿಯಾದಲ್ಲಿ ಇರ್ಬೋದು, ಹೇಗೆ ಇಲ್ಲಿಗೆ ಬಂದರು ಇವರು ಅಂತ ಆಶ್ಚರ್ಯ ಅವ್ರಿಗೆ ಆಗಿರ್ಬೋದು, ಸಾಧ್ಯ ಇದೆ. ಫ್ಯಾಷನ್ ಇಂಡಸ್ಟ್ರಿ ಈ ಥರ ನೋಡ್ತಾರೆ. ಹೌದು. ಹಾಗಾಗಿ ಅವ್ರು ಕೇಳ್ತಾ ಇದ್ದದ್ದು ಕ್ವೆಶ್ಚನ್ನು, ಬಾಸ್ ಯಾರು ಅಂತ. ನಾನೇ ಬಾಸ್ ಹೇಳಿ ನಮ್ಮ ಹಸ್ಬೆಂಡು ಸಹ ಇದ್ದಾರೆ ಅಂದರೆ ಹಾಗಾದ್ರೆ ಅವ್ರೂ ಕರಿಬೋದು. ಖಂಡಿತ ಕರಿತೀನಿ, ಆದರೆ ಅವ್ರ ಬಾಸನು ನಾನೇ. ಸೊ ಹೀಗೆ ಉತ್ತರ ಕೊಡ್ಬೇಕಾಗಿ ಬರೋದು ಎಷ್ಟೋ ಸತಿ. ಎರಡನೇದಾಗಿ ಹಿತ್ತಲ ಗಿಡ ಮದ್ದಲ್ಲ. ಇದು ಇಂಟೀರಿಯರ್ ಅಂದ್ರೆ ಒಳಗಡೆ, ಆಚೆ ಕಡೆ ಒಂಥರ ಹೋರಾಟ ಆದ್ರೆ ಒಳಗಡೆ ಮತ್ತೊಂದು ಹೋರಾಟ. ಮನೆಯವರಿಗೆ ಟೆಕ್ನಿಕಲಿ ಅವರು ವೆರಿ ಸೌಂಡ್, ಆದರೆ ಮಾರ್ಕೆಟಿಂಗು, ಫಿನಾನ್ಸ್ ಅಂತ ಬಂದಾಗ ಯಾರಿಗೂ ಬಿಸ್ನೆಸ್ಸಲ್ಲಿ ಹುಟ್ಕೊಳ್ತಾನೆ ಅದರ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಕರೆಕ್ಟ್. ಆದರೆ ಅವರಿಗೂ ಅನಿಸಿದ್ದು, ಇವಳು ಹೆಣ್ಣು, ಮನೆ ಒಳಗೆ ಇರೋಳು, ಇವಳಿಗೆ ಜಗತ್ತಿನ ಅರಿವಿದೆಯಾ? ಓಕೆ. ನಿಮ್ಮ ಮನೆಯಲ್ಲೇ ಹುಟ್ಕೊಂಡ ಪ್ರಶ್ನೆ. ಓಕೆ. ಮನೆಯವರಿಗೆ ಹುಟ್ಟುಕೊಂಡ ಪ್ರಶ್ನೆ. ನನ್ನ ಐಡಿಯಾಸ್ ನಾನು ಕೊಟ್ಟಾಗ ದೇವಸ್ಥಾನದಾಗಿರ್ಬೋದು, ಎಕ್ಸಿಬಿಷನ್ಸ್ದಾಗಿರ್ಬೋದು, ಕೇಳಕ್ಕೆ ರೆಡಿ ಇರಲಿಲ್ಲ. ಐ ಹ್ಯಾಡ್ ಟು ಪ್ರೂವ್. ಓಕೆ. ಗವರ್ಮೆಂಟ್ ಕಡೆಯಿಂದ ಸಪೋರ್ಟ್ ಇದೆ ನಮಗೆ, ಎಕ್ಸಿಬಿಷನ್ಸ್ ಕೇಳಕ್ಕೆ ರೆಡಿ ಇಲ್ಲ. ಕೊನೆಗೆ ನಾನು ಬಲವಂತವಾಗಿ ಒಂದು ಎಕ್ಸಿಬಿಷನ್ ಹಾಕಿಸಿ MSME ಕಡೆಯಿಂದ ನಮಗೆ ಯಾವಾಗ ಅದರ ರೀಇಂಬರ್ಸ್ಮೆಂಟ್ ಬಂತೋ ಅವತ್ತು ನನ್ನ ಕಣ್ಣಲ್ಲಿ ನೀರು. ಮೊದಲನೇದಾಗಿ ನಾನು ಪ್ರೂವ್ ಮಾಡಬೇಕಾಗಿದ್ದೆ ನನ್ನ ಗಂಡನಿಗೆ ಅಲ್ವಾ ಅಂತ. ಆ ಹೆಣ್ಣಿನ ಹೋರಾಟ ನನಗೆ ಆಗ ಅನ್ನಿಸ್ತು, ಎಷ್ಟು ಜನ ಹೆಣ್ಣು ಮಕ್ಕಳು ಎಷ್ಟು ಕಷ್ಟಪಟ್ಟು ಮಾಡ್ಬೇಕಾಗತ್ತಲ್ವಾ. ಆಚೆಯವ್ರನ್ನ ನೀವು ಒಪ್ಪಿಸ್ಬಿಡ್ಬೋದು, ಮನೆಯವ್ರನ್ನ ಒಪ್ಸೋದು ಬಹಳ ಕಷ್ಟ. ನಮ್ಮ ತಂದೆ ಒಂದು ಮಾತು ಹೇಳೋರು, ಅವರಿಗೆ ರಾಜ್ ಕಪೂರ್ ಅಂದ್ರೆ ತುಂಬಾ ಇಷ್ಟ. ಆ ಮೇರಾ ನಾಮ್ ಜೋಕರ್ ಅಂತ ಒಂದು ಮೂವಿ ಬಂದಾಗ ಇಂಡಿಯಾದಲ್ಲಿ ಅದನ್ನ ಒಪ್ಪಿರ್ಲಿಲ್ವಂತೆ. ರಷ್ಯಾಗೆ ಹೋಗಿ ಆ ಫಿಲಮು ಅವರು ಒಪ್ಪಿದ ಮೇಲೆ ಇಲ್ಲಿ ಜನ ಒಪ್ಪಕ್ಕೆ ಸ್ಟಾರ್ಟ್ ಮಾಡಿ. ಆ ಪರಿಸ್ಥಿತಿ ನನ್ನದಾಯ್ತಲ್ಲ ಅಂತ ಆಗ ನನಗನ್ಸಿದ ಕ್ಷಣ ಅದು. ಅಂದ್ರೆ ನೋಡಿ, ನೀವು ಇಷ್ಟೊಂದು ಸಾಧನೆ ಮಾಡಿದ್ರು, ಇಷ್ಟು ಓದ್ಕೊಂಡಿದ್ರು, ಆ ಹೆಣ್ಣಿಗೆ ಅದೊಂದು ಎಳೆ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಒಂಥರ ಹಿಂಜರಿಕೆ ಅನ್ನೋದು ಖಂಡಿತ ಮುಂದುವರಿಯಕ್, ಅಂದ್ರೆ ಅವ್ರಿಗೆ ಭಯ, ಹೊರಗಡೆ ಹೆಂಗ್ ಫೇಸ್ ಮಾಡ್ತಾಳೋ. ಹೌದು. ಆತರ ಮತ್ತೊಂದು ರಿಸ್ಕ್ ಟೇಕಿಂಗ್ ಅಂತ ಇರುತ್ತೆ. ನಾವು ಉದ್ಯಮಿ ಅಂತ ಅಂದಮೇಲೆ ನಾವು ರಿಸ್ಕ್ ತಗೊಳಕ್ಕೆ ರೆಡಿ ಇರಬೇಕು. ಅದು ನಮ್ಮ ಮನೆಯವರಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಅದನ್ನ ನಾನು ನೋಡಿದ್ದೆ. ಹಾಗಾಗಿ ನಾನು ಮುನ್ನುಗ್ಗಿದ್ರೆ ಇವ್ರು ಹಿಂದೆ ಬರ್ತಾರೆ ಅಂತ ಹೇಳಿ ಎಷ್ಟೋ ಸತಿ ನಾನು ಎಕ್ಸಿಬಿಷನ್ದಾಗಿರ್ಬೋದು, ದೇವಸ್ಥಾನದ್ದು ಸಹ ನಾನು ಹಾಕಿಸಿ ಅಲ್ಲಿಂದ ಯಾವಾಗ ಆರ್ಡರ್ಸ್ ಬಂತೋ ಅವರಿಗೆ ನಂಬಿಕೆ ಬರಕ್ಕೆ ಶುರು ಆಯ್ತು, ಇವಳು ಮಾಡ್ತಾಳೆ, ಇವಳಲ್ಲಿ ಆ ಛಲ ಇದೆ, ಈ ಆದ್ಯ ಏರ್ಟೆಕ್ನ ಒಂದು ಲೆವೆಲ್ಗೆ ತಗೊಂಡು ಬರ್ತಾಳೆ ಅನ್ನೋ ನಂಬಿಕೆ ಬಂದದ್ದೇ ಆಗ. ನನಗೊಂದು ಪ್ರಶ್ನೆ, ಆದ್ಯ ಏರ್ಟೆಕ್ ನಿಮ್ಮ ಮಗಳ ಹೆಸರ ಅಂತ ಪ್ರತಿಯೊಬ್ಬರು ಕೇಳೋವಂಥ ಪ್ರಶ್ನೆ ಇದು. ನನ್ನ ಇಬ್ಬರು ಹೆಣ್ಮಕ್ಳ ಹೆಸರು, ದೊಡ್ಡವಳು ಜ್ಞಾನ, ಚಿಕ್ಕವಳು ಇಚ್ಛಾ. ಆದ್ಯ ಅನ್ನೋ ಹೆಸರಿಡ್ಬೇಕು ಅಂತ ನಮ್ಮ ತಾಯಿಗೆ ಬಹಳ ಆಸೆ ಇತ್ತು, ಆದ್ರೆ ನನ್ಗೆ ಇಬ್ಬರೇ ಹೆಣ್ಮಕ್ಳು. ಸೊ ನಾನು ನನ್ನ ಕಂಪನಿಯನ್ನ ನನ್ನ 3ನೇ ಮಗಳು ಅಂತ ಭಾವಿಸಿ ಇದು ನನ್ನ ಮಗು ಅಂತ ಹೇಳಿ ನಮ್ಮ ತಾಯಿ ಕೊಟ್ಟ ಹೆಸರು ಆದ್ಯ ಅಂದ್ರೆ ನಂಬರ್ 1 ಆಗಿರ್ಬೇಕು ಅಂತ ಹೇಳಿ ನನ್ನ 3ನೇ ಮಗಳಿಗೆ ಆದ್ಯ ಏರ್ಟೆಕ್ ಆದ್ಯತೆ ಸಿಕ್ಕಿದೆ. ಖಂಡಿತವಾಗ್ಲೂ ಜನ ಅದನ್ನ ನಮಗ್ ಸಂಧಿಸಿದ್ದಾರೆ, ತಂದು ಕೊಟ್ಟಿದ್ದಾರೆ ಅಲ್ವಾ. ಅವರಿಗೆ, ನಮ್ಮ ಕಸ್ಟಮರ್ಸ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಿ. ಹೌದು, ನಿಮ್ಮ ಮಗಳನ್ನ ಒಪ್ಪಿದ್ದಾರೆ, ಬೆಳೆಸಿದ್ದಾರೆ. ನೀವು ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು 101.3 FM. ಆದ್ಯ ಏರ್ಟೆಕ್ನ ಸಂಸ್ಥಾಪಕಿಯಾದಂತಹ ಶ್ರೀಲತಾ ವಸಿಷ್ಠ ಅವ್ರ ಜೊತೆ ನಾವು ಮಾತುಕತೆಯನ್ನು ಮುಂದುವರಿಸೋಣ. ಹೇಳಿ ಮೇಡಮ್, ನೀವು ಮುಂದಿನ 5 ವರ್ಷಗಳಲ್ಲಿ ಆದ್ಯ ಏರ್ಟೆಕ್ನ ಎಲ್ಲಿ ನೋಡ್ಬೋದು ಅಂತ ಹೇಳ್ತೀರಾ? ಅಂದರೆ ಯಾವ ಲೆವೆಲಲ್ಲಿ ನೋಡಬಹುದು ಅಂತ ಹೇಳ್ತೀರಾ? ನಾನು ಶುರು ಮಾಡಿದಾಗ ನಮ್ಮ ಕರ್ನಾಟಕದ MSMEನ ಮೈಂಡಲ್ಲಿ ಇಟ್ಕೊಂಡು ಶುರು ಮಾಡಿದಂಥ ಕಂಪನಿ ಆದ್ಯ ಏರ್ಟೆಕ್. ನಿಧಾನವಾಗಿ ಅಕ್ಕಪಕ್ಕ ರಾಜ್ಯಗಳಿಗೆ ನಾವು ಪ್ರಯಾಣ ಬೆಳೆಸಿದ್ದೇವೆ. ರಾಮೇಶ್ವರಂ ಆಗಿರ್ಬೋದು, ವಾರಾಣಸಿ ಆಗಿರ್ಬೋದು, ಈಗ ಶ್ರೀರಂಗಮಲ್ಲಿ ಕೇಳ್ತಾ ಇದ್ದಾರೆ, ಅನಂತ ಪದ್ಮನಾಭ ಸ್ವಾಮಿ ತಿರುವನಂತಪುರಮಲ್ಲಿ ಹಾಕಬೇಕಿದೆ. ಹೀಗೆ ಅಕ್ಕಪಕ್ಕ ರಾಜ್ಯಗಳು ಮುಗಿದ ಮೇಲೆ ಇಂಡಿಯಾನ ಕಂಪ್ಲೀಟ್ ಮಾಡಿಕೊಂಡು ನನ್ನ 5 ವರ್ಷ ಆಗ್ತಾ ಇದೆ ಈಗ. ನನ್ನ ಕಂಪ್ನಿಗೆ ಈ ಅಕ್ಟೋಬರ್ ಬಂದರೆ, ಹಾಗಾಗಿ 5 ವರ್ಷ ಮುಗಿದ ನಂತರ ಜಗತ್ತಿನ ಎಲ್ಲೆಡೆ
ನನ್ನ ಕಂಪನಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ವಿ ವಾಂಟ್ ಟು ಗೋ ಗ್ಲೋಬಲ್ ಅಂತ ಏನು ಹೇಳ್ತಾರಲ್ಲ, ನನ್ನ ಮಾತಲ್ಲಿ ಹೇಳಬೇಕಾದ್ರೆ ನಾನು ಗ್ಲೋಕಲ್ ಆಗಬೇಕು ಅಂತ ಆಸೆ ಪಡ್ತೀನಿ. ಹೇಗೆ ಅಂದರೆ ಗ್ಲೋಬಲ್ ಆಗಿ ನಮ್ಮ ಪ್ರಾಡಕ್ಟ್ ಸಿಗಬೇಕು, ಆದರೆ ಲೋಕಲ್ ಪದಾರ್ಥಗಳು ಏನಿದೆಯೋ ಅದನ್ನು ಉಪಯೋಗಿಸ್ಕೊಂಡು ಮಾಡಬಹುದಾ ಅನ್ನೋ ಒಂದು ಯೋಚನೆಯಲ್ಲಿ ನಾನು ಮುಂದುವರಿತಿದ್ದೇನೆ. ಇದಕ್ಕೆ ಸಹಕಾರ ನೀಡ್ತಾ ಇರೋರು ನಮ್ಮ ಮನೆಯ ದೇವರು, ನಮ್ಮ ಮಹೇಶ್ ಅವರು. ಹೌದಾ? ಓಕೆ. ನಿಮ್ಮದು ಮುಂಬರುವ ಉತ್ಪನ್ನಗಳು, ಆದ್ಯ ಏರ್ಟೆಕ್ನ ಮುಂಬರುವ ಉತ್ಪನ್ನಗಳು ಯಾವುದು ಅಂತ ಹೇಳೋದಾದರೆ? ಉತ್ಪನ್ನಗಳು ಅಂತ ತಗೊಂಡಾಗ ನಾವು ಮೊದಲನೇದಾಗಿ ನಾನು ಹೇಳಿದ ಹಾಗೆ ಶುರು ಮಾಡಿದ್ದು ಇಂಡಕ್ಷನ್ ಫ್ಯಾನ್, ಅಂದರೆ ಗೇರ್ಡ್ ಮೋಟರ್ ಇರುವಂಥ ಫ್ಯಾನ್. ಸ್ಲೋಲಿ ನಾವು PMS ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೊನೈಸ್ಡ್ ಮೋಟರ್ ಮತ್ತು BLDC ಅಂದರೆ ಬ್ರಷ್ಲೆಸ್ DC ಮೋಟರ್, ಈ 3 ಬಗೆಯ ಫ್ಯಾನ್ ಅನ್ನ ನಾವು ತಯಾರಿ ಮಾಡಿಕೊಂಡು ಬಂದಿದ್ದೇವೆ. ಈಗಿನ ಮುಂದಿನ ದಿನಗಳಲ್ಲಿ ನಾವು AC ರಿಲೇಟೆಡ್ ಇಂದ ಸ್ಟಾರ್ಟ್ ಮಾಡಿ ಫ್ಯಾನ್ಗೆ ಬಂದಿದ್ದೇವೆ. ಹಾಗಾಗಿ ಇದೇ ನಿಟ್ಟಿನಲ್ಲಿ ನೋಡೋದಾದ್ರೆ ಇಂಡಸ್ಟ್ರಿಯಲ್ ಎಕ್ಸಾಸ್ಟ್ ಫ್ಯಾನ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದರಲ್ಲಿ 2 ವೇ, ಒಂದು ಕಡೆಯಿಂದ ಬಿಸಿ ಗಾಳಿ ತೆಗೆದು ಮತ್ತೊಂದು ಕಡೆಯಿಂದ ತಣ್ಣನೆ ಗಾಳಿ ಬರಬೇಕು, ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಸೊ ಅದನ್ನ ನಾವು ನೋಡ್ಬೋದು. ಅದು ಬಿಟ್ಟು ಈಗ ಮುಂಚೆ ನಾವು ಸ್ಟಾರ್ಟ್ ಮಾಡಿದಾಗ ಮೋಟರನ್ನು ಆಚೆ ಕಡೆಯಿಂದ ಬೇರೆಯವ್ರ ಹತ್ರ ತಗೊಂಡು ನಾವು ಅದನ್ನು ಅಸೆಂಬಲ್ ಮಾಡ್ತಿದ್ವಿ. ಈಗ ನಮ್ಮದೇ ಆದ ಮೋಟರ್ ಇಂಟ್ರೊಡ್ಯೂಸ್ ಆಗಿದೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗ್ತಿದೆ. ಅದು ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಮೂಲಕ ಎಲ್ಲರಿಗೂ ತಿಳಿ ಹೇಳೋದಕ್ಕೆ ಬಹಳ ಖುಷಿಯಾಗಿದೆ. ನನಗೆ ಈ ಮೂಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮದೇ ಆದ PMS ಮೋಟರ್ನ ನಾವು ಲಾಂಚ್ ಮಾಡಿದ್ದೇವೆ. ಹಾಗಾಗಿ ಮೋಟರ್ ಡಿವಿಷನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಸಹ ನಾನು ಗ್ಲೋಬಲ್ ಲೆವೆಲ್ ಅಲ್ಲಿ ತಗೊಂಡು ಹೋಗೋಕೆ ಬಹಳ ಇಚ್ಛಿಸ್ತೇನೆ. ಹಾಗೇನೆ ನಮ್ಮ ಕೇಳುಗರೊಬ್ರು ಸಂದೇಶ ಕಳಿಸಿದ್ದಾರೆ, ಚಂದ್ರಶೇಖರ್ ಅಂತ ಕುಮಾರ ಪಾರ್ಕಿಂದ. ನಿಮ್ಮ ಈ ಫ್ಯಾನ್ BLDC ಮಾಡಿದ್ರೆ ಇನ್ನೂ ವಿದ್ಯುತ್ ಉಳಿಸಲು ಸಾಧ್ಯ ಅಲ್ವೇ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲು ಆ ನಿಟ್ಟಿನಲ್ಲೇ ನಾವು ಇಂಡಕ್ಷನ್ ಅನ್ನೋದು ನಾವೇನು ಫ್ಯಾನ್ ಶುರು ಮಾಡಿದಾಗ ಅದರ ಸೇವಿಂಗ್ಸ್ ಬಂದು ಸುಮಾರು 85 to 90% ಇತ್ತು. ಅದಕ್ಕಿಂತ ಜಾಸ್ತಿ ಕೊಡಬೇಕು ಅಂತ ಹೇಳಿ ನಾವು PMS ಮತ್ತು BLDC ಶುರು ಮಾಡಿರೋದ್ರಿಂದ ಈಗ ಸುಮಾರು 95% ವರೆಗೂ ನಾವು ಪವರ್ ಸೇವಿಂಗ್ಸ್ನ ಕೊಡೋದಕ್ಕೆ ಸಾಧ್ಯವಾಗಿದೆ. ಪ್ರಶ್ನೆ ಕೇಳಿದವರಿಗೆ ಬಹಳ ಧನ್ಯವಾದಗಳು. ಇದು ತುಂಬಾ ಬೇಕಾದಂತ ಪ್ರಶ್ನೆ. ನಮ್ಮ ಕಸ್ಟಮರ್ಸ್ಗೆ ತಿಳಿ ಹೇಳೋದಾದ್ರೆ BLDC ನಲ್ಲಿ 95% ಪವರ್ ಸೇವಿಂಗ್ಸ್ ಇಂಡಕ್ಷನ್ ಮೋಟರ್ಗಿಂತ ಚೆನ್ನಾಗಿ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾದಾಗ ಆ ಫ್ಯಾನ್ ಬೇಡಿಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಚಂದ್ರಶೇಖರ್ ಅವರಿಗೆ ನನ್ನ ಧನ್ಯವಾದಗಳು. ಇನ್ನೊಬ್ರು ಕೇಳುಗರು ಸಂದೇಶ ಕಳಿಸಿದ್ದಾರೆ. ಏನಂತ ಅಂದ್ರೆ, ಸಂದರ್ಶನ ಕೇಳ್ತಾ ಇದ್ದೀನಿ, ಪುಷ್ಪಾ ಶಾನುಭೋಗರ್ ಅಂತ ಇವರು. ತುಂಬಾ ಚೆನ್ನಾಗಿದೆ ಮೇಡಮ್, ಸಂದರ್ಶನ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಾನು ಕೂಡ ಈ ಫ್ಯಾನ್ ನೋಡಿದ್ದೀನಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ಕ್ಯೂನಲ್ಲಿದ್ದಾಗ. ಆಲ್ ದ ಬೆಸ್ಟ್ ಮೇಡಮ್ ಅಂತ. ನೋಡಿ ಹೆಂಗೆಲ್ಲ ಕನೆಕ್ಟ್ ಆಗ್ತಾರೆ ಅಲ್ವಾ ಜನಗಳು. ಖಂಡಿತವಾಗ್ಲು ಅದು ಯಾವಾಗ ಆ ಫ್ಯಾನ್ ನಾವು ನೋಡಿರ್ತೀವಲ್ಲ, ಅದ್ರ ಬಗ್ಗೆ ನಾವು ಮಾತಾಡಿದಾಗ ಅದ್ರ ನೆನಪುಗಳು ನಮಗೆ ಮರುಕಳಿಸುತ್ತೆ. ಹೌದು. ಹಾಗಾಗಿ ಏನ್ ಕಾಣಿಸುತ್ತೋ ಅದು ಖಂಡಿತವಾಗ್ಲಿ ಜಗತ್ತಲ್ಲಿ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಪುಷ್ಪಾ ಅವರಿಗೂ ಸಹ ನನ್ನ ಧನ್ಯವಾದಗಳು. ಈ ಫ್ಯಾನ್ ಖಂಡಿತವಾಗ್ಲೂ ಧರ್ಮಸ್ಥಳದಲ್ಲಿದೆ, ಉತ್ತರಾದಿ ಮಠದಲ್ಲಿದೆ, ಬಹಳ ಎಲ್ಲಿ ದೊಡ್ಡ ದೊಡ್ಡ ಜಾಗಗಳಿದೆಯೋ ಅಲ್ಲೆಲ್ಲ ಈ ಫ್ಯಾನ್ ಕಾಣೋದು ಸಹಜ. ಈಗ ಹಾಟ್ ಕೇಕ್ ಆಗಿ ಸೆಲ್ ಆಗ್ತಾ ಇದೆ. ಅದು ಹೌದು. ಈಗ ನಾನು ನಿಮ್ ಬಾಯಲ್ಲಿ ಕೇಳಿದಾಗೆ ನೀವೆಲ್ಲ ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಹೇಳಿರೋ ಪ್ರದೇಶಗಳು ಕೋಸ್ಟಲ್ ಏರಿಯಾಸ್, ಕರಾವಳಿ ಪ್ರದೇಶಗಳು. ಅಲ್ಲಿ ಫ್ಯಾನಿನ ಅವಶ್ಯಕತೆ ಎಷ್ಟಿದೆ ಅಂತ ಅಲ್ಲಿರೋರ್ಕಿನ್ನ ಈ ಟೂರಿಸ್ಟ್ ಆಗಿ ನಾವು ಹೋಗ್ತೀವಲ್ಲ, ಅಲ್ಲಿರೋರ್ಗೆ ಅದು ಡೈಲಿ ಅವ್ರು ಹೊಂದ್ಕೊಂಡು ಹೋಗ್ಲೇಬೇಕು. ಇರುತ್ತೆ ಬಿಡಿ, ಎಲ್ಲಾರ ಮನೇಲಿ ಈಗ ಫ್ಯಾನ್ AC ಇಲ್ದಲೆ ಯಾರ ಮನೇನೂ ಇಲ್ಲ. ಬಟ್ ಈಗ ಹೊರಗಡೆಯಿಂದ ಹೋದವ್ರಿಗೆ ಇಲ್ಲೇ ಹೋದವರು ಆ ವಾತಾವರಣಕ್ಕೆ ಸೆಟ್ ಆಗಲ್ಲ. ಸೊ ಫಸ್ಟ್ ಹುಡ್ಕೋದೆ ನಾವೆಲ್ಲ ಫ್ಯಾನ್ ಎಲ್ಲಿದೆ, ಫ್ಯಾನ್ ಕೆಳಗೆ ಹೋಗಿ ನಿಂತ್ಕೊಳ್ಳೋದು. ಕ್ಯೂನಲ್ಲಾದ್ರೂ ಅಷ್ಟೇ, ಯಾವ ಕಡೆ ಫ್ಯಾನ್ ಬರುತ್ತೆ, ಗಾಳಿ ಬೀಸುತ್ತೆ. ಬಟ್ ಈ ತರ ನೀವು ಇಷ್ಟು ದೊಡ್ಡ ಫ್ಯಾನ್ ಹಾಕಿದಾಗ ಅದು ಎಲ್ಲರಿಗೂ ತಲುಪುತ್ತೆ ಗಾಳಿ ಅಂತ ಅಂದಾಗ ಮೇನ್ ನಾವ್ ಎಲ್ಲಿ ಕಂಫರ್ಟೇಬಲ್ ಇರ್ತೀವಿ ಆ ಕಡೆ ನಾವು ಮೂವ್ ಆಗ್ತೀವಿ ಅಲ್ವಾ. ಸೊ ಹಾಗೆ ಈಗ ನೀವು ಇಂಟರ್ವ್ಯೂನಲ್ಲಿ ನಾನು ಗಮನಿಸಿದಾಗೆ ಜಾಸ್ತಿ ನೀವು ಹಾಕಿರೋದೇ ಕೋಸ್ಟಲ್ ಏರಿಯಾ ಕಡೆ. ಹೌದು ಅಲ್ವಾ. ನಾನು ಕುಕ್ಕೆ ದೇವಸ್ಥಾನಕ್ಕೆ ಹೋದಾಗ ಫ್ಯಾಮಿಲಿ ಜೊತೆ ಹೋಗಿದ್ವಿ. ನಮಗಲ್ಲಿ ಶೆಕೆಯಾಗಿ ಕೂತ್ಕೊಳ್ಳಕ್ ಆಗ್ದೇನೆ ಆಗ ನಾವು ಯೋಚನೆ ಮಾಡಿದ್ವಿ, ಯಾಕೆ ನಮ್ಮ ಫ್ಯಾನ್ ಅನ್ನ ಇಲ್ಲಿ ಹಾಕಬಾರ್ದು. ನಾವು ಸಹ ಅಲ್ಲಿ ಟೂರಿಸ್ಟ್ ಆಗಿ ಹೋಗಿದ್ದು, ನಾವು ಸಹ ದೈವ ದರ್ಶನಕ್ಕಾಗಿ ಹೋಗಿದ್ದು, ಭಕ್ತರಾಗಿ ಹೋಗಿದ್ದು. ಆದ್ರೆ ಆಚೆಯಿಂದ ಬಂದವರಿಗೆ ನಮ್ಮ ಬೆಂಗಳೂರಿನ ವಾತಾವರಣ ನೋಡಿದ್ಮೇಲೆ ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ನಮ್ಮದು ಬೆಸ್ಟ್ ವೆದರ್ ಅಂತ ಎಲ್ಲಾ ಕಡೆನೂ ಹೇಳಲ್ಪಡಲಾಗುತ್ತದೆ. ಹಾಗಾಗಿ ನಾನು ಅಲ್ಲಿ ಹೋದಾಗ ನಾವು ಯೋಚನೆ ಮಾಡಿದ್ದು, ನಮ್ಮ ದೇವಸ್ಥಾನಕ್ಕೆ ನಾವು ಒಂದು ಫ್ಯಾನ್ ಕೊಡಬೇಕು. ಹೀಗೆ ನಾವು
ಕೋಸ್ಟಲ್ ಏರಿಯಾದಲ್ಲಿ ಬೆಳೀತಾ ಬಂದ್ವಿ. ಅದು ಬಿಟ್ಟು ಎಲ್ಲಿ ಬಿಸಿ ಜಾಸ್ತಿ ಇರುತ್ತೋ ಅಂತ ಕಡೆ ಈ ಫ್ಯಾನ್ ನ ಆಮೇಲೆ ಆಡಿಟೋರಿಯಂಗೆ, ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳಿಗೆ, ಆಮೇಲೆ ಏರ್ಪೋರ್ಟ್ಗಳಲ್ಲಿ ಅಂದ್ರೆ ತುಂಬಾ ಜನ ಜಾಸ್ತಿ ಎಲ್ಲಿ ಸೇರ್ತಾರೆ ಆ ಜಾಗಗಳಿಗೆ ಸೂಕ್ತವಾದದ್ದು ನಿಮ್ಮ ಫ್ಯಾನ್ ಅಂತ ಹೇಳ್ತೀರಿ. ಹೌದು, ಆಕಾರದಲ್ಲೂ ದೊಡ್ಡದಾಗೇ ಇದೆ, ದೊಡ್ಡದಾದದ್ದು. ಸೊ ಹಾಗೆ ಗಾಳಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ. ಈಗ ಮೇಡಮ್, ನಿನ್ನೂ ಕೇಳೋಕೆ ತುಂಬಾ ಪ್ರಶ್ನೆಗಳಿದೆ ನಿಮ್ಗೆ. ಆದ್ರೆ ನನ್ಗೆ ಒಂದು ಪ್ರಶ್ನೆ ಮೂಡ್ ಬರ್ತಾ ಇದೆ. ನಿಮ್ ಪ್ರೊಫೈಲ್ ನೋಡಿದಾಗ ಒಂದು ಅವಾರ್ಡ್ಸ್ಗಳ ಸುರಿಮಳೆನೇ ಇದೆ. ಕೆಲವೊಂದು ನಮ್ಮ ಜೊತೆ ಹಂಚ್ಕೊಳ್ಬಹುದು ಅನ್ನೋದಾದ್ರೆ, ಅವಾರ್ಡ್ಸ್ ಬಗ್ಗೆ, ನಿಮಗೆ ಸಿಕ್ಕ ಪ್ರಶಸ್ತಿ ಗೌರವಗಳ ಬಗ್ಗೆ ಹೇಳ್ಕೋಬಹುದು ಅಂತಾದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀರಿ? ಅವಾರ್ಡ್ಸ್ ಅನ್ನೋದು ಖಂಡಿತವಾಗ್ಲೂ ಸಂದಿದೆ. ಆದರೆ ನನ್ನ ಪ್ರಕಾರ ಅದು ನಮ್ಮ ಜವಾಬ್ದಾರಿಯನ್ನು ಜಾಸ್ತಿ ಮಾಡುತ್ತೆ. ಹೌದು, ಒಂದು ಅವಾರ್ಡ್ ಬಂತು ಅಂದರೆ ನಾವು ಸೊಸೈಟಿಗೆ ಇನ್ನೂ ಏನು ಹೆಚ್ಚಾಗಿ ಕೊಡುಗೆ ನೀಡಬಹುದು, ಎಷ್ಟು ಚೆನ್ನಾಗಿ ನೀಡಬಹುದು, ಎಷ್ಟು ಕಡಿಮೆ ವೆಚ್ಚದಲ್ಲಿ ನೀಡಬಹುದು, ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ನನಗೆ ಅವಾರ್ಡ್ ಬಂದಾಗ ಮೊದಲನೇದಾಗಿ ನಾನು ಜ್ಞಾಪಿಸ್ಕೊಳ್ಳೋದು ಎಕನಾಮಿಕ್ ಟೈಮ್ಸ್ ಅವಾರ್ಡ್ಸ್. ಆಗ ಸೋನು ಸೂದ್ ಅವರು ಬಂದು ನಮಗೆ ಅವಾರ್ಡ್ ಕೊಟ್ಟಾಗ ನಮಗೆ ಬಹಳ ಖುಷಿಯಾದ. ಇದು ಬೆಂಗಳೂರಿನಲ್ಲೇ. ಅದು ಬಿಟ್ರೆ ಮತ್ತೊಂದು ವಿಜಯ ಕರ್ನಾಟಕದವರು ಮಾಡಿದಂತ ಒಂದು ಈವೆಂಟ್ ಅಲ್ಲಿ ಸಂತೋಷ್ ಹೆಗಡೆ ಸರ್ ಅವರು, ನ್ಯಾಯಮೂರ್ತಿಗಳು, ಮತ್ತು ಸುಧಾರಾಣಿ ಮೇಡಮ್ ಅವರು, ಪೃಥ್ವಿ ಅನ್ನೋರು ಹೊಸದಾಗಿ ನಟನೆಗೆ ಬಂದಿರೋ ಪೃಥ್ವಿ ಅಂಬಾರ್ ಅವರು, ಅವ್ರು 3 ಜನ ಸೇರಿ ನಮ್ಗೆ ಕೊಟ್ಟಂತ ಅವಾರ್ಡ್. ಇದೆಲ್ಲ ನಮ್ಗೆ ಆ ಮೂಮೆಂಟ್ಸ್ ನ ಜ್ಞಾಪಿಸ್ಕೊಳ್ಳೋದಕ್ಕೂ ಬಹಳ ಖುಷಿ ಕೊಡುವಂತ ಸಮಯ ಅದು. ಇದು ಬಿಟ್ಟು ಸುಮಾರು ಅವಾರ್ಡ್ಗಳು ಬಂದಿದೆ, ಈಗ ಅಷ್ಟು ನೆನಪಾಗ್ತಿಲ್ಲ, ಆದ್ರೆ ತುಂಬಾ ಒಪ್ಪಿದ್ದಾರೆ ಅನ್ನೋದು ಒಂದು ಖುಷಿ ಇದೆ. ಹಾಗೇನೆ ನಿಮ್ಮ ಈ ಒಂದು ತಾಯಿಯಾಗಿ, ಈಗ ಒಂದು ಬಿಸ್ನೆಸ್ ವುಮನ್ ಹೌದು ನೀವು, ಅದು ತಾಯಿ ಹೌದು, ಸೊಸೆ ಹೌದು, ಮಗಳು ಹೌದು, ಹೆಂಡತಿ ಹೌದು, ತುಂಬಾ ಮಲ್ಟಿ ಟಾಸ್ಕಿಂಗ್. ಹೆಣ್ಣು ಅಂದ್ರೇನೆ ಮಲ್ಟಿ ಟಾಸ್ಕಿಂಗ್ ಅಲ್ವಾ? ಸೊ ಹೆಂಗೆ ನಿಭಾಯಿಸ್ತೀರಿ? ಆಮೇಲೆ ನಿಮ್ಮ ಫ್ಯಾಮಿಲಿಯವ್ರಿಗೂ ಹೆಂಗ್ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಅನ್ನೋದನ್ನ ತಿಳಿಸಿ. ಮೊದಲನೇದಾಗಿ ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ಅತ್ತೆ. ಅವರು ಹೇಳಿಕೊಟ್ಟಂತ ಒಂದು ಮಾತು, ಧೈರ್ಯಂ ಸರ್ವತ್ರ ಸಾಧನಂ. ಅಲ್ಲಿಂದ ನಾನು ಜೀವನದಲ್ಲಿ ಧೈರ್ಯವಾಗಿ ಮುನ್ನುಗ್ದವಳು. ಸೊ ಮೊದಲನೇ ಸಪೋರ್ಟ್ ಆಗಿ ನಿಂತವರು, ತಾಯಿಯಾಗಿ ನಿಂತವರು ನಮ್ಮ ಅತ್ತೆಯವರೇ. ಎರಡನೇದಾಗಿ ನೀವು ಮಲ್ಟಿ ಟಾಸ್ಕಿಂಗ್ ಬಗ್ಗೆ ಕೇಳ್ತಾ ಇದ್ರಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ. ನನಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದ್ರಲ್ಲಿ ನಂಬಿಕೆ ಇಲ್ಲ. ಯಾಕಂದ್ರೆ ನೀವೇನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದ್ರೆ ಬ್ಯಾಲೆನ್ಸ್ ತಪ್ಪತ್ತೆ. ಕರೆಕ್ಟ್, ಖಂಡಿತವಾಗ್ಲು ಅದನ್ನ ನಾವು ಒಪ್ಕೋಬೇಕಾಗತ್ತೆ. ಅದ್ರಲ್ಲಿ 2 ಮಾತೇ ಇಲ್ಲ. ಸೊ ಹಾಗಾಗಿ ನಾನೇನ್ ಯೋಚನೆ ಮಾಡಿದ್ದು ಅಂದ್ರೆ, ಯಾಕೆ ಇಂಟಿಗ್ರೇಟ್ ಮಾಡಬಾರ್ದು ಅಂದ್ರೆ ಬ್ಲೆಂಡ್ ಮಾಡ್ಕೋತೀವಿ ನಾವು. ವರ್ಕ್ ಲೈಫ್ ಬ್ಲೆಂಡ್, ವರ್ಕ್ ಲೈಫ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇವಾಗ ಮನೆಯಲ್ಲಿ ಒಂದು ಅಡಿಗೆ ಮಾಡ್ಬೇಕಾದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಒಂದು ರೋಟಿ ಮಾಡಿದ್ರೆ ನಾನು ಒಂದು ಗ್ರೇವಿ ಮಾಡ್ತೀನಿ, ಮಕ್ಕಳು ತರಕಾರಿ ತಂದು ಅದನ್ನು ಹೆಚ್ಚಿಕೊಡ್ತಾರೆ. ಅಂದ್ರೆ ಪ್ರತಿಯೊಬ್ರು ಆ ಕೆಲಸದಲ್ಲಿ ತೊಡಗಿರ್ತೀವಿ. ಕಾಂಟ್ರಿಬ್ಯೂಷನ್ ಪ್ರತಿಯೊಬ್ಬರದು ಇರಬೇಕು. ಯಾಕೆ ಬಿಸ್ನೆಸ್ ಅಲ್ಲಿ ಇದನ್ನ ಮಾಡಬಾರ್ದು ಅಂತ ಯೋಚನೆ ಮಾಡಿ ಪ್ರತಿಯೊಬ್ರು ಕಾಂಟ್ರಿಬ್ಯೂಟ್ ಮಾಡೋ ಹಾಗೆ ನಮ್ಮ ಹಸ್ಬೆಂಡು R&D, ಟೆಕ್ನಿಕಲ್ಲು, ಇನ್ಸ್ಟಾಲೇಷನ್ ಇದನ್ನ ನೋಡ್ಕೊಂಡ್ರೆ, ಫಿನಾನ್ಸು, ಮಾರ್ಕೆಟಿಂಗು ಇದನ್ನ ನಾನು ನೋಡ್ಕೊಂಡ್ರೆ, ಡಿಜಿಟಲ್ ಸ್ಪೇಸಲ್ಲಿ ಏನಿದೆಯೋ ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಲಿಂಕ್ಡ್ಇನ್ ಇದನ್ನೆಲ್ಲ ಮಕ್ಕಳು ನೋಡ್ಕೋತಾರೆ. ವೀಕೆಂಡ್ಸಲ್ಲಿ ಅವ್ರಿಗೆ ನಾನು ಕೊಟ್ಟಿರೋ ಕೆಲಸ ಅದೇ. ನೀವು ನಮ್ಮ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಅದನ್ನೆಲ್ಲ ಅಪ್ಲೋಡ್ ಮಾಡಿರೋದು ನಮ್ಮ ಮಕ್ಕಳು, ಅದ್ರ ಬಗ್ಗೆ ಹಾಕಿರೋದು ನಮ್ಮ ಮಕ್ಕಳು. ಹಾಗಾಗಿ ನನಗೆ ಬ್ಯಾಲೆನ್ಸ್ ಮಾಡೋದು ಅಷ್ಟು ಕಷ್ಟ ಆಗ್ಲಿಲ್ಲ. ಈಗ್ಲಿಂದಾನೇ ಅವರಲ್ಲಿ ಆ ಇಂಟ್ರೆಸ್ಟ್ ತಂದ್ರೆ ಮುಂದೆ ಇಬ್ಬರಲ್ಲಿ ಒಬ್ಬರಾದ್ರೂ ಅಧ್ಯಾಯ ಟೆಕ್ನ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅನ್ನೋ ಒಂದು ಆಸೆ. ಮೇಡಮ್, ನಮಗೆ ತುಂಬ ಖುಷಿಯಾಯಿತು ನಿಮ್ಮ ಸಂದರ್ಶನ ಮಾಡಿ. ನಮ್ಮ ಕೇಳುಗರಿಗೂ ಕೂಡ ತುಂಬಾ ಮೆಸೇಜಸ್ ಬರ್ತಾ ಇದೆ. ತುಂಬ ಖುಷಿಯಾಯಿತು, ಇಂಥ ಒಬ್ಬ ಮಹಿಳಾ ಉದ್ಯಮಿನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ಅಂತ. ಮಹಿಳೆಯರಂದರೆ ಸಾಮಾನ್ಯ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಮಿಂಚ್ತಾ ಇದ್ದಾರೆ. ಅದಕ್ಕೆ ನೀವೊಂದು ಜೀವಂತ ಉದಾಹರಣೆ ಅಂತಲೇ ಹೇಳ್ತೀವಿ. ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ನೀವು ಇಲ್ಲಿಗೆ ಬಂದು ಇಷ್ಟೊಂದು ವಿಷಯವನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ಆಕಾಶವಾಣಿಗೂ ಹಾಗೂ RJ ವಿನುತಾ ಮೇಡಮ್ ಅವರಿಗೂ ಅನಂತಾನಂತ ಧನ್ಯವಾದಗಳು. ಹಾಗೂ ಕೇಳುಗರಿಗೂ, ಪ್ರಶ್ನೆ ಕಳಿಸಿದವರಿಗೂ, ಆ ಪ್ರೋಗ್ರಾಮ್ನ ಇಷ್ಟಪಟ್ಟವರು ಮತ್ತು ಕರ್ನಾಟಕದ ಸರ್ವೇ ಸಾಮಾನ್ಯ ಎಲ್ಲರಿಗೂ ಸಹ, ನನ್ನಂತೆ ಸರ್ವೇ ಸಾಮಾನ್ಯವಾಗಿರುವ ಪ್ರತಿಯೊಬ್ಬ ಮಹಿಳೆಗೂ ನನ್ನ ಅನಂತಾನಂತ ಧನ್ಯವಾದಗಳು ಮೇಡಮ್. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ಆದ್ಯ ಏರ್ಟೆಕ್ನ ಸಂಸ್ಥಾಪಕಿ ಲತಾ ವಸಿಷ್ಠ ಅವ್ರ ಜೊತೆ ನಾವು ಮಾತುಕತೆಯನ್ನು ನಡೆಸಿದ್ವಿ. ಕಾಮರ್ಸ್ ಕಾರ್ನರ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ
ಕಾಮರ್ಸ್ ಕಾರ್ನರ್ನ ಮುಗಿಸೋ ಸಮಯವಾಗಿದೆ. ಇಷ್ಟೊತ್ತು ನಿಮ್ಮ ಜೊತೆ ನಾನು ಜೊತೆಯಾಗಿದ್ದೆ RJ ವಿನುತಾ ಶಶಿಧರ್.